ಕೋಳಿ ನುಂಗಿದ್ದ ನೋಡುವಂತಕ್ಕೆ ಕೊಡಗನ ಕೋಳಿ ನುಂಗಿದ್ದ ಆಡುವ ನೀಯಂಗಿ ಕೊಡೆ ಸುಣ್ಣವಂಗಿ ಆಡುವ ನೀಯಂಗಿ ಕೊಡೆ ಸುಣ್ಣವಂಗಿ ಆಡುವುದರ ಪಾತ್ರಗಳ ಮಕ್ಕಳು ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡುವಂತಕ್ಕೆ ಕೊಡಗನ ಕೋಳಿ ನುಂಗಿದ್ದ ಸತ್ಯವಾಗಿ ಹೇಳ್ತೀನಿ, ನಾವು ಸಾಧುಗಳಲ್ಲ. ಯಾಕಂದ್ರೆ ಬಾಕಿದವ್ರ ಕಾಟಕ್ಕಾಗಿ ನಾವು ಸಾಧು ವೇಷ ಹಾಕೋದು ಬಂದೈತಿ ನೋಡಿ. ಮನ್ಯಾಗ ಇವತ್ತು ಮುಂಜಾನೆ ಎದ್ದು ಊಟ ಕುಂತಿದ್ರಿ, ಬಂದು ತಟ್ಟಿ ಬಡದ್ರಿ, ಎಲ್ಲಿದ್ದೀಯಪ್ಪ ಪುಣ್ಯಾತ್ಮ ಅಂತ ಕೇಳಿದ್ರು. ನಾವು ಮುಂದಿನ ಭಾಗದಲ್ಲಿ ಹೋದ ಹಿಡಿತನ ಮಗ ಅಂತೇಳಿ ಹಿಂದಿನ ಭಾಗದಲ್ಲಿ ಹಾರಿ ಆ ನಾಗಾಳ್ ಡ್ಯಾಮಿನ ಮೇಲೆ ಹಾದಿ ಹೋಗ್ಬೇಕಂದಿದ್ದೆ. ಆ ಪಾಪ ನಾಗಾಳ್ ಕೆರೆಯಾಗ ಒಬ್ಬ ಸಾಧು ಪಾಪ ಶಿವ ಅಂತ ಸ್ನಾನ ಮಾಡ್ತಾ ಇದ್ದ. ನಾವು ಅವ್ರ ಡ್ರೆಸ್ ಹರ ಅಂತ ಹೊಡ್ಕೊಂಡ್ ಬಂದೇವ್ರಿ. ಈ ಡ್ರೆಸ್ ಹಾಕಿದ್ಮೇಲೆ ಹೇಳ್ತೀನಿ, ಸಾಲ ಕೊಟ್ಟ ಮಗ ಎದುರಿಗೆ ಬಂದ್ರು ಕಾಲು ಬಿದ್ದು ನಮಸ್ಕಾರ ಮಾಡಕತ್ತೇನ್ರಿ. ಈ ತಂಬೂರಿ ಪೊಲೀಸ್ ನಮಗೆ ಗಂಟೆ ಬಿದ್ದನ್ರಿ, ಸೈಕಲ್ ಕಳ್ತನ ಮೇಲೆ ಕೇಸ್ ಹಾಕಿ ನಮಗೆ ಹಿಡಿದ ಒಳಗೆ ಹಾಕಬೇಕಲ್ಲ ನನ್ನ ಮಗ. ಈಗ ಅಮ್ಮ ಎದುರು ಬಂದ್ರು ಫೋನ್ ಹಿಡಿಯಲ್ಲ, ಹಂಗಾಗ್ಬಿಟ್ಟದ. ಅಂದಂಗೆ ಈ ಕಡೆ ಯಾರೋ ಭಕ್ತರೊಬ್ಬರು ಬರಕತ್ತಾರ, ಶಂಭು ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿದ ಕೊಡವೆಗೆ ಒಡೆಯನು ಗುಡಿಯ ನೋಡಿದ ಕೊಡವೆಗೆ ಒಡೆಗೆ ಕೊಂಡು ಇದು ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ. ಜೈ ಶಿವಶಂಕರ್. ನಮ್ಮ ಊರಾಗ ಒಬ್ಬರು ಬಂದೇಲಿ ಮುತ್ತಾರ ಅಂತ ಹೇಳಿದ್ರಿ ಹಿಂದಕ್ಕೆ. ಈಗ ಇವ್ರು ನೋಡಿದ್ರು ಸಾಕ್ಷಾತ್ ದೇವ್ರು ಕಾಣದಂಗೆ ಕಾಣಕತ್ತಾರ ಅಂದ್ರೆ ನಾನು ಸ್ವಾಮಿಗಳ ಏನ್ ಡೂಪ್ಲಿಕೇಟ್ ಸ್ವಾಮಿನ ಹೊಟ್ಟೆ ಅಂತ ಹತ್ತಪ್ಲೇ ಇಲ್ರಿ. ಈಗ ಇರ್ಲಿ ಏನೇ ಇರ್ಲಿ ವಿಚಾರ ಮಾಡಿದ್ರೆ ಗೊತ್ತಾಗ್ತದಲ್ರಿ. ನಮಸ್ಕಾರ ರೀ ಬುದ್ಧಿ ಅಡ್ಡ ಬಿದ್ದೆ ನಿಮ್ಮ ಜೀವನದಾಗ ಹಿಂಗ ಆಡ ಬಿದ್ದು ಗೊತ್ತ ನಾವು. ಯಾಕ್ರಿ ಹಿಂಗ? ಅಲ್ಲ ನಾ ಏನ್ ತಪ್ಪು ಮಾಡಿನ ಅಂತೀನ್ರಿ? ನಾನ ಏನು ತಪ್ಪು ಮಾಡಿಲ್ಲ. ಯಾಕ್ರಿ ಅಪ್ಪ ಹಿಂಗ್ಯಾಕ್ ಮಾತಾಡಕತ್ತೀರಿ? ಹೇಳಿ ಕೇಳಿ ವಯಸ್ಸಾದ ಮುದುಕನ ಮನುಷ್ಯ ನಾನು. ಒಳ್ಳೆದಾಗ್ಲಿ ಆಶೀರ್ವಾದ ಮಾಡ್ರಪ್ಪ. ನಿಮ್ಮ ಅವನು ಮುದುಡೆ ನಿನ್ನ ಜೀವನದಾಗ ಯಾರಿಗೆ ಒಳ್ಳೇದು ಮಾಡಿ ಅಂತ ನಿನ್ನ ನಾ ಒಳ್ಳೇದು ಮಾಡ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಂದ್ರೆ ಮಾಡಿಲ್ಲ ಅಂದ್ರೆ ನಾನು ಅಲ್ಲ. ಎಂಜಲ ಕೈಲಿಂದ ಕಾಗಿ ಸಹಿತ ಹೊಡ್ಲಾರ್ದ ಮಗ ನಿನಗೆ ಒಳ್ಳೇದು ಆಗಲಿ ಅಂತ ಆಶೀರ್ವಾದ ಮಾಡ್ಬೇಕಾ? ಹೋಲ್ ಬಿಡೋದು. ನಿನಗೊಬ್ಬಕ್ಕೆ ವಯಸ್ಸಿಗೆ ಬಂದ ಮಗಳಲ್ಲ, ಎಷ್ಟು ಖರೆ ಹೇಳಿದ್ರೆ ಹೌದ್ರಿ ಅಪ್ಪ. ಆಕಿಗೆ ನೀ ಆಕಿನ ಮದ್ವೆ ಮಾಡ್ಕೋಬೇಕಂತೇಳಿ ಒಬ್ಬ ಪೊಲೀಸ್ ಗಂಟೆ ಬಿದ್ದಾನ. ಏನ್ರಿ ಎಷ್ಟು ಖರೆ ಖರೆ ಆಡ್ಲಕತ್ತಾರ ಅಂತೇನ್ರಿ? ಅಲ್ರಿ ಮಾನ್ಯ ನಮ್ಮ ಊರಿಗೊಬ್ರು ಸ್ವಂತ ದೋಷಿಗೆ ಬಂದಿರಿ. ಎಲ್ಲರದು ನೋಡಿದ್ರು ಬಿ ಖರೆ ಒಂದು ಬಿ ಮಾತು ಬರ್ಲಿಲ್ರಿ. ಆದ್ರೆ ಇವರು ನಮಗ್ ನೋಡೇ ಇಲ್ಲ. ಏನ ಕೈ ರೀ ಅಪ್ಪ ಕೈ ಇಷ್ಟು ಖರೆ ಖರೆ ಹೇಳಿದ್ರು ಹೌದ್ರಿ ಅಪ್ಪ ನೀವು ಆಡ ಮಾತು ಕರೆಕ್ಟ್ ಅದ ನೋಡ್ರಿ. ಆಕಿಗೆ ನೀವು ಒಬ್ಬ ಪೊಲೀಸಿಗೆ ಮದುವೆ ಮಾಡ್ಬೇಕಂತ ಮನಸ್ಸಿಗೆ ಅನ್ಕೊಂಡಿದಿಲ್ಲ? ಬಿಟ್ರಪ್ಪ ಹಾಗೆ ಸ್ವಾಮಿಗಳ ಗೊತ್ತೇ ಅದಾರಿ. ಇಲ್ರಿ ಅಪ್ಪ ಇದು ಸುಳ್ಳು ಅಲ್ರಿ. ನೆಳ್ಳಗಿನ ಕಾಲ ಬಿಸಿಲಾಗಿ ಇಡ್ಲಾರ್ದಂಗ ಬೆಳೆಸಿದ ನನ್ನ ಮಗಳಿಗೆ ಆ ಹೆಣಕಾಯ ಪೊಲೀಸ್ ಅಪ್ಪ ಕೊಟ್ಟು ಮದುವೆ ಮಾಡ್ಲೇನ್ರಿ? ಸಾಧ್ಯವಿಲ್ಲ ಇದು. ಶಬಾಷ್ ಮಗನ, ಸುಡುಗಾಡಿಗೆ ಹೋಗೋ ವಯಸ್ಸಾದ್ರೂ ಬುದ್ಧಿ ಮಾತ್ರ ಚುರುಕಾಗೈತಿ. ಅಂದಂಗ ನಿಮ್ಮಂತ ಮಬ್ಬು ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿದ ಹೋದ್ರ ಆ ದೇವ್ರು ನಮಗೆ ಒಪ್ಪೋದಿಲ್ಲ. ನನ್ನ ಹಿಡ್ಕೊಂಡು ಆಶೀರ್ವಾದ ತಗೋ. ಏನ್ರಿಯಪ್ಪ ಬಾದನಪ್ಪ ಅಂದ್ರ ಒಂದೇ ಹಿಡ್ಕೊಳ್ಳಲ್ರ ಏನು ಎರಡಕ್ಕೂ ಜೋತ್ ಬೀಳಲ್ರಿ? ನಿಮ್ಮ ಮೌನ ಜೋತ್ ಬೀಳಕ ನಮ್ಮ ಕಾಲಿನ ಪಂಚಮಿ ಹಬ್ಬ ಕಾಡ ಜುಕಾಲಿ ಅಂತ ಕೊಡ ಮಗ. ಎಡ್ಡು ಪಾದ ಹಿಡ್ಕೊಂಡು ಆಶೀರ್ವಾದ ತಗೋ. ಯಪ್ಪ ವಯಸ್ಸಾದ ಮುದುಕ್ ಮನುಷ್ಯ ನಾನು, ಬಗ್ಗೆ ಮಾಡ್ಬೇಕಂದ್ರೆ ಟೊಂಕ ಹಿಡ್ಕೊಂಡೈತ್ರಿ. ಅದಕ್ಕೆ ನೀವು ಕೆಳಗ ಅಂಗತ್ ಮನಿಕೊಂಡು ಕಾಲ ಮ್ಯಾಕ್ ಮಾಡ್ರಿ. ನಾನು ನೋಡಿ ತುದಿ ನಮಸ್ಕಾರ ಮಾಡಿ ಹೋಗ್ಬಿಡ್ತೀನಿ ಅಪ್ಪ. ಒಪ್ಪಬೇಕಪ್ಪ ನಿನ್ನ ಮನಸ್ಸು. ಅಲ್ಲೋ ಮಗನ, ನಮಗ್ ನೋಡಿದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳೇ ನಮ್ಮ ಮುಂದೆ ಅಂಗಾತ್ ಮಲ್ಕೊಂಡು ನಮಸ್ಕಾರ ಮಾಡ್ತಾರ. ಅದ್ರಾಗ ನಾವು ನಿನ್ನ ಎದ್ರ ಅಂಗತ್ ಮಂಕೊಂಡು ಕಾಲ ಮ್ಯಾಕ್ ಮಾಡಿ ಮಂಕೊಂಡು ತುದಿ ನಮಸ್ಕಾರ ಮಾಡವ್ನಿ. ತಪ್ಪು ತಿಳ್ಕೊಬೇಡ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ್ರಿ.
ಮುರಿಸ್ಬೇಡ ಓಯಪ್ಪ. ನಂದು ಮುರಿತಂದ್ರ ಏನದು ಮುರಿಯೋದು? ಗೋಣ್ರಿ ಗೋಣ ಆಶೀರ್ವಾದ ಮಾಡ್ರಿ ಅಪ್ಪ. ಶೀಘ್ರಮೇವ ದುರ್ಮರಣ ಪ್ರಾಪ್ತಿರಸ್ತು. ಅಂದ್ರನ್ನ ಸಾಯಿಲ್ ಅಂತ ಆಶೀರ್ವಾದ ಮಾಡಿದ್ರೆ ನಂತೇನ್ರಿ. ಯಾಕ್ರಿ ಅಪ್ಪ ಹಿಂಗ್ಯಾಕೆ ಆಶೀರ್ವಾದ ಮಾಡಿದ್ರಿ? ನೋಡಪ್ಪ, ನಾವು ಯಾವ ವಯಸ್ಸಿನಾಗ ಯಾರಿಗೆ ಹೆಂಗ ಆಶೀರ್ವಾದ ಮಾಡ್ಬೇಕಂತ ಆ ದೇವ್ರ ನಮ್ಗೆ ಮೊದಲೇ ಹೇಳಿರ್ತಾನ. ಹೌದಾ? ಅದರಂತೆ ನಾವು ಆಶೀರ್ವಾದ ಮಾಡ್ತೀವಿ ನಾವು. ಅಂದ್ರ ನಾ ಏನು ಬರ್ತೀನ್ರಿ ಅಪ್ಪ. ಹಿಂದಕ್ಕೆ ತಿರ್ಲಾರ್ದ ಸೀದಾ ಹೋಗಿ ಮಗನ ಕಡೆ. ಮತ್ತಾಕ ನೋಡ್ಲಕ್ ಹೋಗ್ರಿ ಅಪ್ಪ. ಈಗ ಏನೇನೋ ನನಗೆ ಆಶೀರ್ವಾದ ಮಾಡಿದ್ರೆ ನಾ ಹಿಂದಕ್ಕೆ ನೋಡಲ್ರಿ, ಮುಂದಕ್ಕೆ ಹೋಗ್ತೀನ್ರಿ. ಈ ಊರಾಗ ನನಗೆ ಬಿಟ್ಟು ಬೇರೆ ಯಾರು ಸಿಕ್ಕಿಲ್ಲ ನಿನಗೆ ತಂದೆ ಅಂತ ಕರಿಲಾಕ. ಮತ್ತೇನು ಅಂತ ಕರಿಬೇಕ್ರಿ ಅಪ್ಪ? ಅಲ್ಲ, ಬಂದಿದ ಕೂಡಲೇ ರೀ ಸ್ವಾಮಿಯರ ಅಂತ ಕರೆದ್ರೆ ನಿಮ್ಮ ಅಪ್ಪನ ಗಂಟಿಗೆ ಹೋಗ್ತದಾನ. ರೀ ಸ್ವಾಮಿ ರೀ. ಇನ್ನೊಂದ್ಸಲ ಕರಿ ಹಂಗ. तू जानो मानो जो कहता है बीबी तेरे ही लगता है ಸ್ವಾಮಿ ಅವ್ರೆ, ನಿಮ್ಗೆ ಕೊಡ್ರಿ ಹಿಡ್ಕೋತೀನಿ ಕಾಲ. ಶಬಾಷ್ ಬಾಲೆ. ಅಂದಂಗ ನಿಂತಿದ್ರ ಮುಂದೆ ಮಾಡಿ ನಿಂದ್ರು. ಏನ್ರಿ ಮುಂದ್ ಮಾಡಿದ್ರು ಕೈಯ ನೀನು ನಾ ಕಣ್ಣು ಬಿಡು ಅನ್ನೋದಾಗ ಕಣ್ಣು ಬಿಡ್ಬಾರ್ದು ನಾನು. ಜಳಕ ಮಾಡಿರೇನು? ಎಲ್ಲ ಮಾಡ್ಕೊಂಡ್ ಬಂದ ಸ್ವಾಮಿ ಅಂತ ಬಂದಿಲ್ಲ. ಈಗ ಮಾಡಿದ್ರೆ 3 ತಿಂಗಳು ರಿಚಾರ್ಜ್ ಆದಂಗಾಯ್ತು ನಮ್ಮ ಗಾಡಿ. ಏನ್ ಮಾಡಕತ್ತೀರಿ? ಅಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಕೈ ಹಿಡಿದ್ರೆ ದೊಡ್ಡ ಸಮಸ್ಯೆ ಇದೆ ನನಗೆ, ಹೌದಿಲ್ರಿ? ನೋಡು ಬಾಲೆ, ನಿನ್ನ ಅಂಗೈಯಲ್ಲಿ ಗುರುಬಲದ ರೇಖೆಯೇ ಇಲ್ಲ. ಅಂತದ್ರಾಗ ಶನಿಯು ವಕ್ರವಾಗಿ ಕುಂತನ. ನಿನಗೊಂದು ಗಂಡಾಂತರ ಕಾದೈತಿ. ಗಂಡಾಂತರಿ ಅದ್ಯಾವ್ರಿ? ಒಂದ್ ಸ್ವಲ್ಪ ಬಿಚ್ಚ ಹೇಳ್ರಿಲ್ಲ. ಗಾಬರಿ ಆಗಬೇಡ ಬಾಲೆ, ಅದಕ್ಕೊಂದು ನಮ್ಮ ಹತ್ರ ಪರಿಹಾರ ಇದೆ. ಪರಿಹಾರ ಇದೆ ಹೇಳ್ರಿ. ಯಾವ್ದು ಪರಿಹಾರ ಇದೆ? ನೀನು ತ ತ ತಿ ತಿ ಎಂಬುವ ಅಕ್ಷರದಿಂದ ಶುರುವಾಗುವ ಗಂಡನನ್ನು ಮದುವೆಯಾದರೆ ಅವ ನಿನ್ನ ಪ್ರಶ್ನೆಗಳಿಗೆ ಸತ್ತೋಗ್ಬಿಡ್ತಾನ. ಮತ್ತೆ ಅಕ್ಷರದಿಂದ ಶುರುವಾಗೋನ್ನ ಮದುವೆ ಆಗ್ಬೇಕ್ರಿ? ಪ ಪ ಪಿ ಪಿ ಎನ್ನುವ ಅಕ್ಷರದಿಂದ ಶುರುವಾಗುವ ಗಂಡನನ್ನು ಮದುವೆಯಾದರೆ ನಿನ್ನ ಬಹಳ ಬಹಳ ಸುಖವಾಗಿರ್ತದೆ. ಅಂದ್ರ ಈಗ ನೀವು ಹೇಳೋ ಮಾತಾ ಸತ್ಯವೊಂದು ತಿಳಿಬಾಲೆ ಈ ಮಾತು. ಆತಾತ್ರಿ. ಅಲ್ರಿ ಅವ ಎಲ್ಲದನ್ರಿ? ಅವನ ಹೆಸರೇನ್ರಿ? ಆ ತಮ್ಮನ ಹೆಸರೇನ್ರಿ? ನೋಡ್ ನೀನೇ ನೆನಪು ಮಾಡ್ಕೋ. ಪ ಪ ಪಿ ಪಿ ಯಾರು ಒಳಗೇನ್ ಇಲ್ರಿ? ಯಾರು ಇರ್ಬೇಕಲ್ಲ ನಿಮ್ ಕ್ಲಾಸ್ಮೇಟ್ ಅದು ನನಗೆ ಯಾರು ತಗೋರಿ ಆಜು ಬಾಜು. ಅಂದ್ರ ನೀನು ಯಾರು? ನೀನು ಅಲ್ಲ ಹಂಗಾರ ಸ್ವಾಮಿಗಳ ನೀವು ಊರು ಯಾವ್ದು ಹೇಳ್ರಿ? ನಮ್ಮೂರು ಮೂತನೂರು. ಹಂಗಾದ್ರೆ ಸ್ವಾಮಿಗಳ ಒಂದು ಕೆಲಸ ಮಾಡ್ಬೇಕ್ರಿ. ನೀವು ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆ ಮುಂದೆ ಚಂದತೆ ಊಟ ಮಾಡ್ರಿ. ಹಂಗ ನಮ್ಮ ತಮ್ಮರಿ ಮಾಮಾಗ ಭೇಟಿ ಮಾಡಿಸ್ತೀನಿ. ಎಲ್ಲಿ ಮಾಡಿ ಬರೀ ತಂಬೂರಿ ಅಂದ್ರೆ ಯಾರು? ತಂಬೂರಿ ಅಂದ್ರ ಅವ್ರಿ ಅವ್ರು ಹೇಳ್ದೇನ್ರಿ, ಅವರು ಪೊಲೀಸರಿ, ದೊಡ್ಡ ದೊಡ್ಡ ಪೊಲೀಸರಿ. ಹಂಗಾರಿ ನನ್ ಬಾಳ್ ದೂರದಿಂದ ಸೋದರ ಮಾಮ ಆಗ್ಬೇಕ್ರಿ. ಅವ್ರು ಈಗ ಬೆಂಗಳೂರಿಗೆ ಹೋಗ್ಯಾರಿ. ಬೆಂಗಳೂರಿಗೆ ಹೋಗ್ಯಾರ? ಹೌದ್ರಿ. ಬಹಳ ಸಂತೋಷ ಆಯ್ತು ನಾವು ಬೆಂಗಳೂರಿಗೆ ಹೋಗಿದ್ದಮ್ಮ. ಅವ ಬೆಂಗಳೂರಿಗೆ ಹೋದಕ್ ನಿಮಗೆ ಯಾಕೆ ಸಂತೋಷ ರೀ? ಅವನ ಸಲಕ್ಕೆ ನಾವು ಈ ಎಸ್ ಹಾಕಿವಲ್ಲ. ಅಂದ್ರ ನೀನ ನಾನ ಪಾಲಾದಿ ಅಲ್ಲ ಪಾಲಾದಿ ಏನಿದೆ ನಿನ್ನ ಅವತಾರ ಅಲ್ಲ? ಈಗಾರ ಕೊನೆ ಹಿಡಿ. ಅವೇನ್ ಹೋಗಿದೆ ಕಾಡೆಲ್ಲ ಹೈದರಾಬಾದ್. ಹೈದರಾಬಾದ್ ಅಂದ್ರೇನ? ಚಲೋ ಮಾಡಿ. ಅಲ್ಲ ನಾನಿನ್ನ ಪ್ರೀತಿ ಎಲ್ಲ ಬಗ್ಗೆ ತಿಳ್ಕೊಂಡ್ಬಿಟ್ಟಿನಿ. ಪ್ರೀತಿ ಮಾಡಿ ಮದಿ ಮಾಡ್ಕೋಬೇಕಂತ ಮಾಡೀನಿ. ಆಕೆನ ಮಾಮ ನೋಡೋನು ಪುಕ್ಷಡಿ ಚಿಕ್ಕ ಹೌದಾ ವೀಣ? ನಾನು ನಿನ್ನ ಪ್ರೀತಿ ಮಾಡಿ
ನಿನಗೆ ಲಗ್ನ ಮಾಡ್ಕೊಂತ ಮಾಡಿದ್ದ ಆದ್ರೆ ತಂಬೂರಿ ಮಾಡಿ ಸಲಕ ಈ ವಿಷಯ ಬಂದ್ರೋಡು ಹಂಗಾರೆ ನೀನು ನಾನು ಮದುವೆ ಆಗ್ತೀನಿ ಅಂದ್ಮೇಲೆ ರೆಡಿನಾ ಅಲ್ಲ ಪಲ್ಲು ಅಲ್ಲಿ ಯಾಕೆ ಸುಮ್ಮಿಲಿ ಹೇಳ್ಬಿಡುನ ಇಲ್ಲ ಹೇಳ್ತಾ ಕೊಡ್ತಾ ಅಡಿಯಲ್ಲಿ ಕಬ್ಬಿನ ಪಡೆದಾಗ ಹೇಳ್ತೀನಿ ಎಲ್ಲ ಕುಂತು ಅಲ್ಲಿ ಶೆಟ್ನ ಸೆಟ್ ಆಗಿ ತಗೊಂಡು ಹಾ ಶೆಟ್ಟಿನ ಮಾಡಿ ಅಂಡಿ ಹೋಗೋಣ ಏನು ಮಾರ್ಗೆತ್ತೀರಿ ಶಾಂಪು ಹಚ್ಚಿ ತೊಳೆದಳ ಏನ್ ಚಂದನಾರ್ಥವ ಅಕ್ಕನ ವಾಟಿ ಶಾಪುದಿ ಶಿಕೋರಿಗಳು ಕಡಿದೆ ನಾ ಡಾವ್ ಹಚ್ತೀನಿ ಏ ಗಿಡ್ಡಿ ಡವ್ ಡವ್ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ್ ಚಂದನಾರ್ಥವ ನಾ ಬರಿತೇನಂತ ತೆರೆದಿಟ್ಟಿರುವ ಅವರ ಮನೆಯ ಬಾಗಿಲ ಕಪ್ಪನ ಹೆಣ್ಣಾಗಿ ನೆನಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ ನಡಿ ಹಂಗಾರ ಒಳಗೆಲ್ಲ ವಿಷಯಗಳು ಚೌಡಯ್ಯ ಚೌಡಯ್ಯ ಯಾಕ್ರಿ ಅಪ್ಪ ಬಂದಿನ್ರಿ ಚೌಡಯ್ಯ ಇವತ್ತು ಯಾಕೋ ಒಳ್ಳೆ ಮೂಡ್ ಬಂದಾಗಿದೆ ಹೋಗೋ ಏನಾದ್ರೂ ಡ್ರಿಂಕ್ಸ್ ಇದ್ರೆ ತಗೊಂಡು ಬಾ ನಮ್ ಸೌಕರ್ಯ ಯಾಕೆ ಇವತ್ತು ಹಿಂಗ್ ಮಾತಾಡ್ಲಕತ್ರು ಅಲ್ಲ ಒಂದ್ ಅಡಿಕೆ ಹೋಳ ತಿಂತಿದಿಲ್ರಿ ಗೋವಾ ಸಿಗರೇಟ್ ಪಾನ್ ಪರಾಗ್ ಮಾವ ಏನೇನೋ ಕುಡಿತಿದ್ರೆ ಯಾವತ್ತಿವತ್ತಾಕ ಈ ವಿಚಾರ ಹೊಂತ ತಲೆಯಾಗಂತೀನಿ ಕುಡಿಯೋ ಮೂಡ್ ಬಂದದ ಅಂದ್ಮ್ಯಾಲ ಏನಾದ್ರೂ ವಿಶೇಷ ಇರ್ಲೇಬೇಕಲ್ರಿ ಅಪ್ಪ ಹೌದು ಚೌಡಯ್ಯ ಬಹಳ ದಿನಗಳಿಂದ ನನ್ನ ಮನದ ಆಸೆ ಇಂದು ಈಡೇರ್ಬೋದು ಅಂತ ಅನ್ಸ್ತಾ ಇದೆ ಅದಕ್ಕಾಗಿ ಅಂದ್ರ ಸದ್ಯಕ್ಕೆ ನೀವು ಜಸ್ಟ್ ಕೂಡ್ರಪ್ಪ ನಾನು ಈಗ ತರ್ತೇನ್ರಿ ಆದ್ರ ಏನ್ ತರ್ಬೇಕ್ರಿ ಬ್ರ್ಯಾಂಡಿಯ ವಿಸ್ಕಿಯ ಕೂಲ ಹಾಡ ಮ್ಯಾಕ್ಡೋಲ ಏನ್ ತರ್ಬೇಕ್ರಿ ಅಪ್ಪ ಹುಡುಗರು ಯಾವತ್ತೂ ಹಾಟ್ ತಗೊಂಬ ಹೋಗೋ
ಆಯ್ತ್ರಿಯಪ್ಪ ತರ್ತೇನೆ ಆದ್ರೆ ಏನೋ ಚಿಪ್ಸ್ಗಿನ ಬೇಕೇನ್ರಿಯಪ್ಪ ನಾನು ಚಿಪ್ಸ್ ಇಲ್ಲದೆ ಮಜಾನೇ ಬರಲ್ಲ ಕಣ ಚಿಪ್ಸೇ ತಗೊಂಬ ಹೋಗು. ಆಯ್ತ್ರಿಯಪ್ಪ ಇದನ್ನ ತೆಗೆದುಕೊಂಡು ಹೋಗು. ನಾನು ಇವತ್ತು ಏಕಾಂತದಲ್ಲಿ ಏಕಾಂಗಿಯಾಗಿ ಮದ್ಯಪಾನ ಮಾಡುತ್ತೇನೆ, ಸರಿನಾ? ಸರಿ ರೀ ಅಪ್ಪ ನಾನೇನು ಬರ್ತೀನಿ. ಓ ಸುಮತಿ, ಸ್ವಾಗತ ಸುಸ್ವಾಗತ ಸುಮತಿ. ನನ್ ಗೊತ್ತಿತ್ತು ನೀನು ಖಂಡಿತ ಬಂದೇ ಬರ್ತೀಯ ಅಂತ. ಅಂದು ನನ್ನ ಷರತ್ತಿಗೆ ಒಪ್ಪಿಕೊಂಡು ನನ್ನನ್ನು ಬಿಗಿದಪ್ಪಿ ಮುದ್ದಾಡಲು ಬಂದಿರುವೆ ಅಲ್ಲವೇ? ಓ ಕಮನ್ ಸುಮತಿ, ಮಾತಾಡು. ಮಾತಿಗಿಂತ ಕೃತಿ ಲೇಸೋನು ನೀನು. ಮೌನಂ ಸಮತಿ ಲಕ್ಷಣ ಅನ್ನೋ ಹಾಗೆ ನಿನ್ನ ಮೌನ ಉತ್ತರ ನೀಡುತ್ತಿದೆ. ಉತ್ತರ ಸಿಕ್ಕ ಮೇಲೆ ಪ್ರಶ್ನೆಗಳು ಅಗತ್ಯವಿಲ್ಲ ವಿಷ್ಣುವರ್ಧನ್ ರಾಜ್. ನೀನು ಹೇಳದಂತೆ ನಾನು ನಡ್ಕೋತೀನಿ. ಮೊದಲು ಹಣ ಕೊಡು. ಓಕೆ ಓಕೆ, ಹಣ ತಾನೆ. ಸೀಲ ಎಂಬ ಸೈಡ್ ಪಡೆದುಕೊಂಡು ನಿನ್ನ ಉದಾರದ ಭದ್ರ ಬುನಾದಿಯಲ್ಲಿ ನನ್ನ ವಂಶದ ಮಾಲು ಕಟ್ಟೋದಕ್ಕಾಗಿ ಹಣದ ಸುಟ್ಕೇಸ್ ರೆಡಿಯಾಗಿದೆ. ಹುಚ್ಚು ಭ್ರಮೆ ಅಷ್ಟೇ. ಅಂದರೆ ಅಂದ್ರೆ ಈ ಸೇಟಿನ ಶಾಶ್ವತ ವಾರಸುದಾರ ಎಂದಿದ್ರು ನನ್ನ ಪತಿ ಶಶಾಂಕನೇ. ಅದು ಮರಿಬೇಡ. ಇರಲಿ, ಶಾಶ್ವತ ವಾರಸ್ದಾರ ಶಶಾಂಕನೇ ಆಗಿರಲಿ. ಆದ್ರೆ ಒಂದು ದಿನ ಮಟ್ಟಿಗಾದ್ರೂ ನೀನು ನನ್ನದಾಗುತ್ತಿದೆಯಲ್ಲ, ಅಷ್ಟೇ ಸಂತೋಷ. ಹಾ, ಒಂದು ನಿಮಿಷ. ಈಗ ತೆಗೆದುಕೋ ಸುಮತಿ, ನಿನ್ನ ಮಾಂಗಲ್ಯದ ಮಹತ್ವದ ಹಣ ಜಾಸ್ತಿ 5 ಲಕ್ಷ ಇದೆ, ಸರಿನಾ? ಸರಿ, ಕೊಟ್ಟ ಮಾತಿಗೆ ನೀವು ತಪ್ಪು ನಡೆದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬನ್ನಿ, ಹಾಗಾದ್ರೆ ಈ ಸುಂದರವಾದ ರಾತ್ರಿಯಲ್ಲಿ ಮದ್ಯಪಾನ ಮತ್ತರಾಗಿ ಸುಖ ಪಡೆಯುವಿರಂತೆ. ವಾ, ಹಣದ ಜನತಾರಕ್ಕೆ ಹೆಣವು ಕೂಡ ಜೀವಂತವಾಗುವುದಂತೆ. ಈ ಚಂಚಲ ಲಕ್ಷ್ಮಿಯಲ್ಲಿ ಅದೆಂತ ಮೋಹ ತುಂಬಿದಾನೇನೋ. ಸುಮತಿ, ಇಲ್ಲಿವರೆಗೂ ಚೈತನ್ಯ ಹೇಳವಾದ ನೀನು ಹಣ ಕಂಡ ಕ್ಷಣಲೇ ಚೈತನ್ಯದ ಚಿಲುಮೆಯಾಗಿ ಬಿಟ್ಟಿಯಲ್ಲ. ಹೌದು ಧನರಾಜ್,
ನನ್ನ ಪತಿ ಮೇಲಿನ ಒಲಮೆ ನನ್ನನ್ನ ಪರಿಸ್ಥಿತಿ ಕೈಗೊಂಬೆನ್ನಾಗಿ ಮಾಡಿದೆ. ಮಾತು ಸಾಕು, ಮೊದಲು ಮದ್ಯಪಾನ. ಸುಮತಿ, ಕೋಮರವಾದ ಕರಗಳಿಂದ ಕುಡಿಸಿದ ಈ ಅಮೃತಕ್ಕಿಂತಲೇ ಹೆಚ್ಚಾಗಿದೆ ಸುಮತಿ. ನನ್ಗೆ ಗೊತ್ತಿತ್ತು ಇಂಥ ಒಂದು ಸದಾವಕಾಶ ನನಗೆ ಬರುತ್ತೆ ಅಂತ. ಇನ್ನು ಸಿರೂಪ ರಾಶಿಯ ಸಾಗರದಲ್ಲಿ ಸ್ವಚ್ಛಂದವಾಗಿ ಈಜಾಡುವೆ. ರತಿ ಮನ್ಮಥರ ಸರಸ ಸಲ್ಲಪ್ಪ ಮತ್ತೆ ಮರುಕಳಿಸುವಂತ ಮಾಡುವೆ. ಸುಮತಿ, ನಮ್ಮಿಬ್ಬರ ಮಧುರ ಮಿಲನಿಸುವ ಶುಭರಾತ್ರಿಯಲ್ಲಿ ಸಂಗೀತದ ಸುಡಲೆ ಹರಿಸಿ ನನ್ನ ಮೈ ಮನೆಯಲ್ಲಿ ಹರಿದಾಡು ಬಾ. ರಾಮನರಗಿಣಿ ಬಾ, ಈ ರಾತ್ರಿ ಕಾದಿದೆ ಬಾ, ಹೂವಿನ ಮಂಚಕ್ಕೆ ನಿನ್ನ ಸುಸ್ವಾಗತ ದೈವಿನಲ್ಲೇ. ಈ
ಮಾತಾಡಬೇಡಮ್ಮ, ಹಾಗೆಲ್ಲ ಮಾತಾಡೋಣ ತಂಗಿ. ಸುಚಿತ್ರ, ಕೊಂದು ಬಿಡಮ್ಮ, ಕೊಂದು ಬಿಡು. ಆದರೆ ಈ ನಿನಗೆ ಹರಿತವಾದ ಮಾತಿನಿಂದ ನನ್ನ ನಾನು ಹೊಲಸು ತಿನ್ನುವ ಕೆಲಸ ಮಾಡಿದ್ದೇನಮ್ಮ. ಆದರೆ ಪಶ್ಚಾತ್ತಾಪ ಪಡುತ್ತೇನಮ್ಮ, ಪಶ್ಚಾತ್ತಾಪ ಪಡುತ್ತೇನೆ. ನನ್ನನ್ನು ಕ್ಷಮಿಸಿ ಬಿಡಮ್ಮ, ನನ್ನ ಕ್ಷಮಿಸಿ. ಯಾಕೆ ಬರಬಾರ್ದಾಗಿತ್ತ ಅಲ್ಲ? ನಿನಗೆ ಸುಖ ಬೇಕು ಅಂತ ನಿನ್ನ ಪ್ಲಾನ್ ಸಕ್ಸಸ್ ಆಗ್ಲಿಲ್ಲ ಅಂತ ಸಂಕಟ ಪಡ್ತಾ ಇದೀಯ. ಅಂದ್ರೆ ಸುಮತಿಯ ಶೀಲವನ್ನ ಅನುಭವಿಸಬೇಕು ಅಂತ ಎಷ್ಟೊಂದು ಆತುರದಿಂದಿದ್ದೀಯ. ನಿನ್ನ ಸರಿಗೆ ಸುಮತಿ ಆದ್ರೇನು, ಸುಚಿತ್ರ ಆದ್ರೇನು, ತಾಯಿ ಆದ್ರೇನು, ತಂಗಿ ಆದ್ರೇನು, ನೋಡು ನಿನಗೆ ಸುಖ ಬೇಕು, ಅದು ಹೆಣ್ಣಿನ ಸುಖ. ಹೆಣ್ಣು ಯಾರಾದ್ರೇನು ಬಾ, ನನ್ನ ಕಾಮದೇವನ ಬಿಗಿದ ಪ್ರೀತಿ ಇರಿಸ್ಕೊಮ್ಮ. ತಂಗಿ ಬೇಡಮ್ಮ, ನನ್ನ ಕ್ಷಮಿಸಿ ಬಿಡಮ್ಮ. ಕ್ಷಮೆ? ಏ ನಾಗರಾಜ, ನೀನು ಮಾಡಿದ ತಪ್ಪಿಗೆ ಕ್ಷಮೆ ಕೊಟ್ರೆ ನಿನ್ನ ಪಾಪ ಕರ್ಮಗಳೆಲ್ಲ ತೊಲಗುತ್ತೆ ಅಂತ ತಿಳ್ಕೊಂಡಿದೀಯ. ಪಾಪ ಸಾಧ್ವಿಯಾದ ಸುಮತಿಯ ಶೀಲವನ್ನ ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿದ್ಯಲ್ಲ, ಅದರ ಪ್ರತಿಕಾರದ ಸೇಡು ಏನಾಯ್ತು? ನಿನ್ನ ತಂಗಿಯ ಶೀಲ ಸಿಕ್ಕಾಯ್ತು. ಅದರ ನೋಡಿ ಆನಂದ ಪಡೋಣ, ಆನಂದ ಪಡೋಣ. ಸುಚಿತ್ರ, ನಾನು ತಪ್ಪು ಮಾಡಿದ್ದೇನಮ್ಮ ನಿಜ. ಆದರೆ ಪಶ್ಚಾತ್ತಾಪ ಪಡುತ್ತೇನಮ್ಮ, ಪಶ್ಚಾತ್ತಾಪ ಪಡುತ್ತೇನೆ. ರೈಲು ಹೋದ್ಮೇಲೆ ಟಿಕೆಟ್ ತೆಗೆದುಕೊಳ್ಳೋದು, ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಪಡುವುದು ನಿಮ್ಮ ಗಂಡಸರ ಸ್ವಭಾವ. ಹೌದಮ್ಮ, ಹೌದು. ಆದರೆ ಏನು ಮಾಡಲ್ಲಮ್ಮ, ಏನು ಮಾಡಲ್ಲ. ಮಿತ್ರನ ಆಸೆ ಅಡಿಸಬೇಕೆಂಬ ಹುಚ್ಚು ಹಂಬಲದಿಂದ ಆ ಮುಗ್ಧ ಹೆಣ್ಣಿನ ಶೀಲಕ್ಕೆ ಸಂಚಕಾರ ಬರುವಂತೆ ಮಾಡಿದನಮ್ಮ. ಆದರೆ ನಾನು ಮಾಡಿದ್ದು ನಿನ್ನ ಬಾಳಿಗೆ ಮುಳ್ಳಾಗುತ್ತೆ ಅಂತ ನಾನು ಖಂಡಿತ ಭಾವಿಸಲಿಲ್ಲಮ್ಮ, ಖಂಡಿತ ಭಾವಿಸಲಿಲ್ಲ. ಏನು ಆ ಮಿತ್ರ ದ್ರೋಹಿ ಧನರಾಜ ನಿನ್ನ ಮಿತ್ರನೇ? ಅಂತ ಶತ್ರುವಿನ ಕಾಲಿಗೆ ಕೆಚ್ಚಿ ಕಟ್ಟಿದ್ರೆ ಅದು ತಿಪ್ಪಿ ಕೆದರುವುದು ಬಿಟ್ಟಿದೆ. ನಿನ್ನ ಶೀಲವನ್ನ ಹಾಳು ಮಾಡಿ ನನ್ನ ಗರ್ಭಿಣಿ ಮಾಡೋದಕ್ಕೆ ಕಾರಣ ಧನರಾಜ. ಅಂತ ಮಿತ್ರನಿಗೆ ಸಹಾಯ ಸಹಕಾರ ಮೆಚ್ಚಬೇಕು ಈ ನಿನ್ನ ಸ್ನೇಹಕ್ಕೆ. ಸುಚಿತ್ರ, ಏನಮ್ಮ ನೀನು ಹೇಳುತ್ತಿರುವುದು? ಸತ್ಯ ಸತ್ಯ ಹೇಳ್ತಿರುವೆ. ಯಾಕೆ ನಿನಗೆ ಸಂತೋಷ ಆಗಲಿಲ್ವೇ ಅಣ್ಣ? ಮತ್ತೊಬ್ಬರ ಬಾಳಿನಲ್ಲಿ ಬೆಂಕಿ ಇಟ್ಟು ಸಂತೋಷ ಪಡುತ್ತಿದ್ದ ನೀನು ಇವತ್ತು ನಿನ್ನ ಮನೆಯಲ್ಲಿ ಬೆಂಕಿ ಬಿದ್ದಿದ್ದನ್ನು ನೋಡಿ ನಿನಗೆ ಸಂಕಟ ಆಗ್ತಾ ಇದೆಯಾ? ಸಂಕಟವಾಗುತ್ತದೆ ಚೆನ್ನಮ್ಮ. ನಿನ್ನನ್ನು ನನ್ನ ಎರಡು ಕಣ್ಣುಗಳಿಗಿಂತಲೂ ಹೆಚ್ಚಾಗಿ ಆದರೆ ಆ ಧನರಾಜ್ ಇವತ್ತು ನನ್ನ ಕಣ್ಣಿಗೆ ಕಿವಿದು ಗಾಯ ಮಾಡಿದ್ದಾನೆ. ಅವನಿಗೊಂದು ಗತಿ ಕಾಣಿಸಿ. ಬೇಡ ನಾ ಬೇಡ. ನೋಡು, ಅವನಿಂದ ನನಗೆ ಅನ್ಯಾಯವಾಗಿದೆ. ಅವನನ್ನ ಸಾಯಿಸುವುದೇ ನನ್ನ ಮುಂದಿನ ಗುರಿ, ಅದೇ ನನ್ನ ಪ್ರತಿಜ್ಞೆ. ತಪ್ಪು ನಿಲ್ಲದಲ್ಲಮ್ಮ. ಆದರೆ ಹೇಗಮ್ಮ ನೀನು ಆ ರಾಕ್ಷಸನ ಬೆಲೆಗೆ ಬಿದ್ದೆ? ಅಣ್ಣ, ನಾನು ಕಾರ್ತಿಕನನ್ನ ಮನಸಾರು ಪ್ರೀತಿ ಮಾಡ್ತಾ ಇದ್ದೆ. ಅವನಲ್ಲಿ ಮದುವೆ ಆಗ್ಬೇಕು, ಅವನ ಜೊತೆ ಜೀವನ ಸಂಗಾತಿಯಾಗಿ ಕಾಲ ಕಳಿಬೇಕು ಅಂತ ಎಷ್ಟೊಂದು ಕನಸುಗಳನ್ನ ಕಂಡಿದ್ದೆ. ಆದ್ರೆ ಈ ನೀಚ ಧನರಾಜ ಯಾರು ಇಲ್ಲದ ಸಮಯ ಸಾಧಿಸಿ ನನ್ನ ಸೇವಾನೇ ಮಾಡ್ಬಿಟ್ಟ ಅಣ್ಣ. ಆದ್ರೆ ಈ ವಿಷಯ ಹೀಗೆ ಹೇಳ್ಬೇಕನ್ನೋಷ್ಟರಲ್ಲಿ ಆ ಧನರಾಜ ಏನಂದ ಗೊತ್ತಾ? ನಿನ್ನ ನಾನು ಮನಸ್ಸನ್ನು ಪ್ರೀತಿ ಮಾಡ್ತೀನಿ, ಮದುವೆ ಆಗುತ್ತೀನಿ, ನಿಮ್ಮ
ನಿನ್ನದಲ್ಲಮ್ಮ, ತಪ್ಪು ನಿನ್ನದಲ್ಲ. ಇಷ್ಟೆಲ್ಲ ಊತಕ್ಕೆ ನಾನೇ ಕಾರಣ. ಆ ಧನರಾಜನಿಗೆ ಬುದ್ಧಿ ಕಲಿಸಿ ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ. ಬೇಡ ಬೇಡ. ನೋಡು, ಇಂಥ ಕೆಟ್ಟವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಮತ್ತೆ ನಾನು ಗುರಿಯಾಗಬೇಕಾ? ಬೇಡ. ಈ ದೇಹದ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧ ಎಷ್ಟು ದೊಡ್ಡದು ಅಂತ ಹಿರಿಯರು ಹೇಳಿದ್ದಾರೆ. ಹೀಗಿರುವಾಗ ನನ್ನನ್ನು ಒಂಟಿಯಾಗಿ ಬಿಟ್ಬಿಡೋಣ. ನಾನು ನನ್ನ ಮುಂದಿನದು ದಾರಿಯನ್ನ ನೋಡ್ಕೋತೀನಿ. ಹಾಗ ನಾನು ಸ್ವಲ್ಪ ಸುಮತಿಯ ಮನೆಗೆ ಹೋಗಿ ಬರ್ತೀನಿ. ಹಾಗ ನೋಡು, ನಾನು ಈ ರೀತಿ ಮಾತಾಡ್ದೆ ಅಂತ ತಪ್ಪು ತಿಳ್ಕೊಬೇಡ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ಬಿಡು. ಯಾಕಂದ್ರೆ ಆ ಧನರಾಜ ಮೊದಲೇ ವಿಷ ಸರ್ಪ ಜಂತು. ನಾಳೆ ಅವನಿಂದ ನಿನಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಣ್ಣ, ನನಗೆ ಯಾರನ್ನ ಗತಿ? ಇಲ್ಲದನ್ನ ಯೋಚನೆ ಮಾಡಿ ನಿನ್ನ ತಲೆ ಕೆಡಿಸ್ಕೊಳ್ಬೇಡ. ಸರಿ, ನೀನು ಹೋಗಿ ಬೇಡಮ್ಮ. ಆಯ್ತು, ಸರಿ ಅಣ್ಣ. ಅಮೃತ ಮುಸುರನಿಗೆ ವಿಷ ಉಳಿಸಿದ್ಯಾ? ಮುಗ್ಧಳಾದ ನನ್ನ ತಂಗಿಯ ಬಹಳ ಚಿತ್ರ ವಿಚಿತ್ರ ಮಾಡಿ ನನ್ನೆದುರು ಚಿನ್ಮಯ ಮೂರ್ತಿ ಅಂತ ನಡೆಸುತ್ತಿದ್ಯಾ? ಇಂದು ಮಾತ್ರ ನನ್ನ ಜೀವಂತ ಬಿಡಲ್ಲ. ಅದರ ಬಿಟ್ಟಳ ಪಾದ ಸೂತಳ ಅದು ಸರಿ. ನನ್ನ ತಂಗಿಗೆ ಮಾಡಿದ ಅನ್ಯಾಯದ ಪ್ರತಿಕಾರ ತೀರಿಸಿಕೊಳ್ಳುವುದು ನನ್ನ ಜೀವಕ್ಕೆ ಸಮಾಧಾನವಿಲ್ಲ. ನಿನ್ನನ್ನು ಯಮಪುರಿಗೆ ಹತ್ತುತ್ತೇನೆ. ಕುಂತಲ್ಲಿ ಕೂಡಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೋ ಆಗ್ತೈತಲ್ಲ, ಹೇಳೋಕೆ ಮಾಮ ತಪ್ಪು ಹೇಳ್ದಂಗ ಆ ಏನೇನ್ ಮಾಡಿದ್ರೆ ಎಲ್ಲ ಒಟ್ಟು ರಿಕಾರ್ಡ್ ಮಾಡ್ಕೊಂಡ್ ಬಂದಿನ್ರಿ. ಗೊತ್ತ ಬರ್ಲಿ ನಮ್ಮ ಮಾಮ ಹೇಳಿ ಅವನಿಗೆ ಜೇಲ್ನ ಹಾಕಿ ನಮ್ಮ ಮಾಮಂಗ್ ಮದಿ ಮಾಡ್ಕೊಂಡು ನೆರವು ಅಂತ ನೋಡ್ರಿ. ಗೀತಾಂಜಲಿ ಅವನಿನ್ನ ಹತ್ತೀರ ಅದು ಏನೈತಿ ನೋಡಿ ಹಲೋ ಡಾರ್ಲಿಂಗ್. ಅಮ್ಮಮ್ಮ ಯಾವಾಗ ಬಂದಪ್ಪ ಬೆಂಗಳೂರಿನಿಂದ? ಈಗೋ ಈಗ ತಾನೇ ರೈಲ್ವೆ ಸ್ಟೇಷನ್ ಇಂದ ಇಳ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಸಾಹೇಬರ್ ಕಾರ್ತಿಕ್ ಸಾಹೇಬರ್ ಪರ್ಮಿಷನ್ ತಗೊಂಡು ನಿನ್ನ ಕಾಣಬೇಕಂತ ಬರಾಕತ್ತೀನಿ ನೋಡು. ವೀಣಾ, ಅಂದಂಗ ನಾ ಹೇಳಿದ ಕೆಲಸ ಮಾಮ ಸಕ್ಸೆಸ್, ಫುಲ್ ಸಕ್ಸೆಸ್. ಇದ್ರ ಮುಂದೆ ಕೇಳ ನೀ ಪಲಾದಿ ಹೋಯ್ದ ಡಿಮಾರ್ ಮಾಡಿದ ಜೇಲ್ನಾಗ ಹೋಯ್ದ ಅಲ್ಲ ಮಾಮ, ಅವ ಏನೇನ್ ಮಾತಾಡ ನೋಡ ಅಷ್ಟು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರ. ಶಬಾಷ್ ವೀಣಾ, ನಿಜ ಬಾಯ್ಬಿಟ್ನಾ ಬಲಾದಿ? ಎಲ್ಲ ಹೇಳಿ ಮಾಮ. ಏನ್ ಇನ್ನೊಂದೇನ್ ಗೊತ್ತಿನ ಅದ ಆ ಮುಲ್ಲ ಸೈಕಲ್ ಕತ್ತಿದಲ್ಲ, ಸೈಕಲ್ ಅಲ್ಲಾರ್ದ ಮತ್ತ ಆ ಕಲಬುರ್ಗಿ ಬ್ಯಾಂಕ್ ಒಳಗ ಲೂಟಿ ಮಾಡ್ಯಾನಂತವ. ಲೂಟಿ ಮಾಡಿದ್ರಾಗ ಅವನ ಒಬ್ಬ ಪಾಲದರಂತ ಗೊತ್ತಾತ. ಹಿಂಗ ವೀಣಾ, ಇನ್ನು ಮುಂದೆ ನೋಡ್ತಿರೋ ಆ ಬಲಾದಿ ಊಟನ ನಾನು ಹ್ಯಾಂಗ್ ಕೆತ್ತೀನಿ ಅಂತ. ಬ್ಯಾಂಕ್ ಲೂಟಿ ಮಾಡಿದ ಗ್ಯಾಂಗಿಗೆ ನಾನು ಪತ್ತೆ ಮಾಡಿನಂದ್ರ ನನಗೆ PSI ಪ್ರಮೋಷನ್ ಗ್ಯಾರಂಟಿ. ಮತ್ತ ನನಗ ಕನ್ಯೆಯಾದ ನಿನಗೆ ಈ ತಂಬೂರಿ ಹೆಂಡತಿ ಅದು ಪರ್ಮಿಷನ್. ಹಾ ಅಂದಾಗ ಬೇಡ, ಆ ಕಡೆ ನೋಡು, ನಿಮ್ಮ ಅಪ್ಪ ಹೋಗ್ತಾನೆ ಮೊದಲೇ, ಅಯ್ಯಯ್ಯ ಅವನಿಗೆ ಹೆಂಗಾರ ಮಾಡಿ ಸರಿದಾರಿ ತರಬೇಕು ಅಂತೀನಿ. ಇಲ್ಲಿ ಕೇಳ, ನಮ್ಮ ಅಪ್ಪ ಸತ್ರಿಗೆ ಒಟ್ಟು ಸರಿದಾರಿ ಹಿಡಿಯಂಗಿಲ್ಲ. ನಿಜನೇ ಬಿಟ್ಟು ಬಿಡು
ನೋಡು ವೀಣಾ, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೆಕ್ಕಾಗಿ ಮಾಡ್ಬೋದು. ನಾವು ಪೊಲೀಸರು ಹೆಂತಂದವ್ರಿಗೆ ಸೀದಾ ದಾರಿಗೆ ತಂದಿದ್ದೇವೆ. ನಿಮ್ಮ ಅಪ್ಪ ತರೋದೇನು ದೊಡ್ಡ ದಾರಿ ಇಲ್ಲ. ನಾ ಹೇಳ್ದಂಗ ನೀ ಕೇಳು, ನಿಮ್ಮ ಅಪ್ಪ ನೋಡಿ ಹ್ಯಾಂಗ ಸರಿ ದಾರಿಗೆ ಬರ್ತಾನ. ಬಾ ಮತ್ತೆ ಕಿವೆ ಹೇಳ್ತೀನಿ. ಕಿವೆ ಹೇಳೋದೇನಪ್ಪ, ಮತ್ತೇನು ಬೇರೆ ಹೇಳೋ ಇಲ್ಲೇ ಇಲ್ಲ. ಸರಿನಾ? ಸರಿನಾ? ಶುರು ಮಾಡ್ಲಿ. ಯಾರಿದ್ರಿ ಬರ್ರಿ ಅಣ್ಣರ ತಮ್ಮರ ಮಾಮರ. ಯಪ್ಪ ಎಲ್ಲ ಹೋತ ಯಪ್ಪ ನಾನು ಹೋತ. ಯಪ್ಪ ಯಾರು ಮಾಡಕತ್ತನೋ ಯಪ್ಪ, ಎಲ್ಲ ಮಾಡಬಾರ್ದು ಮಾಡಿಬಿಟ್ಟಾನೆ. ಮಾಡ್ಬೇಕು ಯಪ್ಪ, ಮದುವೆ ಮಾಡ್ಕೊಂಡ್ರು ಅಲ್ಲಂದ್ರೆ ಶೆಟ್ಟಿಗೆ ಹೋಯ್ತೆಲ್ಲ ಮಾಡ್ಯಾನ ಯಪ್ಪ. ಆಯ್ತು. ಏನಾಯ್ತು ಹಿಂಗೆ ಕಳ್ಳಕತ್ತೀನಿ? ಗಪ್ಪಾಗು. ಅಲ್ಲ ಯಪ್ಪ, ಗಪ್ಪಾಗಂದ್ರೆ ಹೆಂಗ್ ಗಪ್ಪ ಆಗ್ಬೇಕ? ಅಲ್ಲ ಯಪ್ಪ, ಇವ ಅದನ್ನಲ್ಲ. ಅಲ್ಲ ಯಪ್ಪ, ನಾನು ಹುಟ್ಟಾಗ ನಿನ್ನ ಹೊಟ್ಟೆ ಹುಟ್ಟಬಾರ್ದು. ಅದ ಒಂದು ದೊಡ್ಡ ತಪ್ಪು ನೋಡು ಯಪ್ಪ. ಹೆಂಗ್ ಮಾಡ್ಲೋ ಯಪ್ಪ? ನೀ ಅಳಬೇಡವ, ಅಳಬೇಡ. ಯಾಕೆ ಹಿಂಗೆ ಕಳ್ಳಕತ್ತೀರಿ? ಏನಾಯ್ತು ಅಂತ ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಗೊತ್ತಾಗುದಿಲ್ಲ. ಒಂದಿನ ಕತ್ತಲಾಗ ಒಯ್ದ ನನಗ, ಬಾ ಹುಡುಗಿ ಬಾ ಅಂತ ರಮೇಶಿ ಕರ್ಕೊಂಡು ಇದ. ಕತ್ತಲಾಗ ನೀನ ಒಯ್ದು ಬಾ ಮಗ ಅಂತ ನೆಂಬಸಿ. ನನ್ ಜೊತೆ ಎಲ್ಲ ಮಾಡ್ಯಾನ ಯಪ್ಪ. ಈಗ ಮದುವೆ ಆಗಂದ್ರ ದೂರ ಸರಿಯಾಗಂದ್ರೆ ಹ್ಯಾಂಗ್ ಮಾಡ್ಯಾವಪ್ಪ? ಹ್ಯಾಂಗ್ ಮಾಡ್ಬೇಕು ಈಗ? ನಾನು ಮುಂದಕ್ಕೆ ತಂದು ಬಿಟ್ಟಿವದು. ಅಂದ್ರೆ ನೀವು ತಾಯಿ ಆಗ್ತೀರಾ? ಏನು ಮಾಡ್ದ ನಿನಗ? ಅದ ಯಪ್ಪ, ನನಗ ಒಳಗೆಲ್ಲ ಸರಸ ಮಾಡಿ ಸರ್ಸಾಡೋ ನನ್ ಜೊತೆ. ಅಂದ್ರ ನೀ ಈಗ ಪ್ರೆಗ್ನೆಂಟ್. ಯಪ್ಪ, ರಾಮ ರಾಮ ಹರಿ ರಾಮ ಕೃಷ್ಣ ಕೃಷ್ಣ. ಮುಗಸ ಬಿಟ್ಟೆವೋ ಶಾಂತಿ. ಇಂಥ ಮಕ್ಕಳು ಹುಟ್ಟಬಾರ್ದ್ರಿ. ಅಲ್ಲ, ನೀ ನನಗ ಒಳಗಿನ ಮಾತು ಹೇಳಿದ್ರೆ ನಿನಗ ಇಷ್ಟ ಮಂದಿ ಕುಂತಾರ. ಯಾರಿಗಾರ ಚಂದ ನೋಡಿ ಹೊರ ಗಂಟು ಹಾಕ್ತಿದ್ದ. ನೀ ಈಗ ಬಸರಾಗಿದ್ಮ್ಯಾಲ ಯಾರು ಮಾಡ್ಕೋತಾರ ನಿನಗ? ಅಲ್ಲ ಯವ್ವ, ಖರೆ ಖರೆ ಹೇಳ, ನೀನ ಆಣೆ ಮಾಡಿ ಹೇಳು, ಇದು ಯಾರ್ದು? ಅವಂದೇನಾ? ಅವಂದೇಪ್ಪ. ಮತ್ತೆ ಎಲ್ಲ ಸುಳ್ಳ. ಯಾಕಂದ್ರ ಹೆಣ್ಮಕ್ಳ ಬುದ್ಧಿ ಮೊಳಕಾಲ್ ತೆಳಗಂತ. ಯಾವಾಗ ಖರೆ ಹೇಳ್ತಾರ, ಯಾವಾಗ ಸುಳ್ಳು ಹೇಳ್ತಾರ. ಏ ತಮ್ಮ, ನಂದು ನಿಂದು ಕಡಿಮೆ ಮಗ. ನೀ ಖರೆ ಹೇಳಿ, ಇವತ್ತು ಅವನಿಗೆ ಬಿಡ್ಬಾರ್ದು. ಯಾಕಂದ್ರೆ ನೀವು ಚಂದ ನೋಡಿ ಹುಡುಕಿದ್ ಬಿಡು. ರುದ್ರ ಪೂಜೆ ಹೇಳ್ತಾರ, ಸತ್ಯನಾರಾಯಣ ಪೂಜೆ ಹೇಳ್ತಾರ, ವರದಶಂಕರ ಪೂಜೆ ಹೇಳ್ತಾರ. ಹೋದ್ರ ಕಿಸೆ ತುಂಬ್ಕೊಂಡೆ ಬರ್ತಾರ. ನೀಗೆಲ್ಲ ಚಂದ ನೋಡಿದೆ, ನೀ ಕರೆಕ್ಟ್ ಹೇಳಿ. ಖರೆ ಇಲ್ಲಮ್ಮ, ಇವಂದೇ ಏನದು? ಎಲ್ಲ ಸುಳ್ಳ. ಇದಕ್ಕೆ ನ್ಯಾಯ ಮಾಡ್ಬೇಕು. ಇಷ್ಟು ಮಂದಿ ಕುಂತಿನ್ನು. ಈ ನಮ್ಮನ ಸಣ್ಣ ಪೋರಿ ಇನ್ನ 16 ವರ್ಷ ಪೂರ ತುಂಬಿಲ್ಲ. ಬಸರು ಮಾಡ್ಯಾನಂತ್ರಿ. ಇವನಿಗೆ ಬಿಟ್ರೆ ಹೆಂಗ್ರಿ ಮುಂದ? ಎಲ್ಲರಿಗೂ ಹಿಂಗೆ ಮಾಡ್ಕೊತ ಹೋಗ್ತಾನ. ನಾವ್ ಯಾರಿಗೆ ಬಿಡ? ಚೇರ್ಮನ್ ಸಾಬ್ರೆ, ಓ ಮೆಂಬರ್ ಸಾಬ್ರೆ, ಎಣಿಸಿದ್ದು ಎಲ್ಲಿದ್ರು ಬರ್ರಿ ಪಂಚಾಯತಿ ಮಾಡ್ಯಾಡ ಬರ್ರಿ. ನೀ ಅಂದ್ಬೇಡ ಮಗ, ಅದಕ್ಕೆ ನಾ ಇದ್ದೀನಿ. ಯಾರನ್ನ ಬರ್ತೀರ ಮುಂದಕ್ಕ? ಏನಿಲ್ರಿ ಹೇಳ್ರಿ. ಯವ್ವ ಮಗಳ, ಅವ ಈ ನಮ್ಮನ ಅದನ್ನ ಬಿಡಪ್ಲೇ ಇಲ್ಲ. ಏನವ್ವ, ನೀವ್ ಒಂದು ಕೆಲಸ ಮಾಡ್ಬೇಕು. ಎಲ್ಲದ್ರಾಗ ಅರ್ಧ ಪಾಲ ಅಂತ ಸ್ಟ್ಯಾಂಪ್ ಸುಮಾರು ಒಂಬರಿ. ಅಲ್ಲ ನಿಮ್ಮ ಹಾಂತತಿ ಮದ್ವಿ ಆಗಲಾರ್ದೇನೆ ನನಗೆ ಮುತ್ತಿ ಆಗುವಾಗ ಮಾಡ್ದಲ್ಲ ನಿಮ್ಮ ಅವನ ದೇವರ್ಸಿ. ಕೇಳಿಲ್ಲ ಯಾವ ಜಾನಪದ ಬಂದಿದ್ದೀಗ. ಮೊದಲು ಮಕ್ಕಳಾಗಬೇಕು, ಅಂದ್ರ ಮೊದಲು ಮಕ್ಕಳಾಗಬೇಕು, ಹಿಂದ್ಗಾಡ್ ಮದಿ ಆಗ್ಬೇಕು. ಮದಿ ಎಲ್ಲ ಆಗಿಂದ ಅಕ್ಕಿ ಕಾಳು ಹಾಕಬೇಕು.
ಇಲ್ಲ ಹುಟ್ಟಿದ ನಿಮ್ಮ ಅವ್ವನ ನಮ್ದ ಮಕ್ಕಳು ದೊಡ್ಡ ಮಾಡಿ ಅವಕ್ಕ ಮತ್ತ ರೈಸ್ ಸಾಂಬಾರ್ ಹಿಡಿದು ಕುಂದ್ರಿಸ್ಬೇಕು ಅವಕ್ಕ ಈಗ ಹಿಂಗ್ ಮಾಡುದ ನಾವು ಬ್ಯಾರೆ ಮಾಡುದ ಒಂದ್ ಎಕ್ಸ್ಟ್ರಾ ಮಾಡುದ ನಾವು ಆಯ್ತು ಹಾಗೆ ಬಿಟ್ಟಿದ್ದೀನಿ ಅಂದ್ರ ನಾ ಮೂರ್ ಮರ್ಯಾದೆ ಪೂರಾ ಕಾಳದ ಬಿಟ್ಟು ದುಗ್ನಿದು ಅವಾಗ ಮಟ್ಗ ಮಾಂತಪ್ಪ ಮೇತ್ರಿಯರು ಅವ್ರು ಕೆಡ್ಸ್ಬಿಟ್ಟಾರ ಈಗ ನಿನ್ನಿಂದ ನಮ್ಮೂರ್ ಕೆಟ್ಟ ಹೋಯ್ತು ರೀ ಸಾಹೇಬ್ರ ನನ್ನ ಮಗಳು ಇನ್ನೂ ಸಣ್ಣಾಕಿ ಆಕಿಗೆ ಏನೇನು ತಿಳಿಲಿಲ್ಲ ಅಂತ ಆದ್ರೆ ನಿಮಗಾದ ಏನ್ ತಿಳಿಬಾರ್ದೇನ್ರಿ ಅಲ್ಲೋ ಚೌಡಯ್ಯ ನಿನ್ನ ಮಗಳು ಬಾಯ್ದಾಗ ಬಟ್ ಓ ಜಿಪ್ತಾಳೇನು ಅಲ್ಲ ನಾ ಏನು ಮಾಡಬಾರ್ದು ಮಾಡಿನ ಅದೇನು ಆಗ್ಬಾರ್ದಾಗ್ಯಾವ ಇವ ಏನಂದೆ ಮಾಡ್ಬಾರ್ದು ಮಾಡಿಲ್ಲ ಏನ್ ಆಗ್ಬಾರ್ದು ಆಗ್ಯದ ಹೌದು ಅದು ಒಂದ್ ಟೈಮಿಂಗ್ ಇರ್ತೈತಿ ಮಾಡುದು ಸಿಕ್ ಟೈಮಿಂಗ್ ಇರಂಗಿಲ್ಲ ಅದು. ಮೌನ ನೀ ಮಾಡ್ಸೋದಕ್ಕೆ ಇಷ್ಟು ಮಂದಿ ಕೇಳಕ್ ಹತ್ತಕೊಂಡು ನಿಂಗಿದು ಬೇಕಿತ್ತ ಮಗ ಪರವಾಗಿಲ್ಲ ಬಿಡ್ರಿ ಎಷ್ಟು ಪಟ ಪಟ ಅಂತ ಹೇಳ್ತೇವಪ್ಪ ರುದ್ರ ಮಂತ್ರ ಓದಿದಂಗ ಮಾಡಬಾರ್ದು ಮಾಡಿಲ್ಲ ಆಗಬಾರ್ದು ಆಗಿಲ್ಲ ಅಂದ್ರ ಇದ್ರ ಅರ್ಥ ಮಾಡ ಇಲ್ದೇನೆ ಮಳೆ ಬಂದಿತ್ತು ಭೂಮಿ ತೋಯಲ್ದೇನೆ ಹಳ್ಳ ಹರಿದಿತ್ತು ಅದೇ ಅಲ್ರಿ ಅದೇ ನೀವು ಹೇಳೋ ಅರ್ಥ ಅಂದ್ರೆ ಈಗ ಮದ್ವಿ ಆಗ್ಲಕ್ ಯಾಕಲ್ಲ ಅಂತೀರಿ ನನ್ನ ಮಗಳ ಗತಿ ಹೆಂಗ ನಿನ್ನ ಮಗಳ ಏನು ನಾಳೆಗೆ 1 ತಾರೀಕು ಅದ ಪೇಮೆಂಟ್ ಬರ್ತದ ನಮ್ಮ ಡಾಕ್ಟ್ರಿಗೆ ಹೇಳ್ತೀನಿ ಮನೆ ಕೇಳಿ ಡಾಕ್ಟ್ರಿ ಫೋನ್ ಪೇ ಮಾಡ್ತೀನಿ ಹೊಟ್ಟೆಗಿದ್ದಾಗ ಸೊಳಗಿಂದು ಅದೇನು ಮಾಡ್ತೀನಿ ತಗೊಳ್ಳೋಣ ಎಲ್ಲ ಹೋಗ್ಲಿ ನಾ ಫೋನ್ ಪೇ ಮಾಡ್ತೀನಿ ತೆಗೆದ್ಬಿಡೋದು ನಾವು ಏನು ಜ್ಞಾನ ಇಲ್ಲ ಅದಕ್ಕ ನೋಡ್ದಪ್ಪ ಹೆಂಗತ್ತನ ಅಲ್ಲ ಯಪ್ಪ ಇಲ್ಲ ನೀ ನನಗೆ ಜಲ್ದಿ ಮದುವೆ ಮಾಡಿದ್ರ ನನಗೆ ಯಾಕೆ ಬರ್ತೈತಿ ಇದು ಪರಿಸ್ಥಿತಿ ಹೇಳ ನೋಡೋಣ ನನಗೇನು ಗೊತ್ತವ ನೀ ಅಪ್ಪನ ಇನ್ನ ಕಾಲೇಜ್ ಹೋಗ್ತೀನಿ ಅಪ್ಪನ ದೊಡ್ಡ ಕಾಲೇಜ್ ಹೋದೆ ನಿಮ್ಮ ಅವನ ಏನ್ ನಚಿಗೇಡವ ನೀ ಏನ್ ಆಚಿಗಿಡಪ್ಪ ಅವಂದು ತಪ್ಪಲ್ಲ ಅದು ತಪ್ಪಲಿಂದ ರೀ ಸಾಹೇಬ್ರೆ ಅಯ್ಯೋ ನೋಡ್ರಿ. ಏನ್ ಆಚಿಗಿಡಪ್ಪ ನಿಮಗೆ ಹೇಳಕತ್ತಿ ನಾನು ಏನೋ ಪೊಲೀಸ್ ವರದಿ ಹಾಕಿರಂತ ನಾ ಸುಮ್ಮನೆ ಕುಂತೀನಿ ನಾ ತಲೆ ಹಿಡಕ ಮಗ ನಾನಲ್ಲ ಮತ್ತೇನ್ ಕಾಲ ನೋಡು ಚೌಡಯ್ಯ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ ನೀನು ಮತ್ತೆ ನಿನ್ನ ಸೌಕಾರ ಧನರಾಜ ಹಿಂಗೆ ಎಷ್ಟು ಮಂದಿ ಹೆಣ್ಮಕ್ಳಿಗೆ ಹಣ ಕೊಟ್ಟು ಬಾಳ ಮಾಡಿದ ಮಕ್ಕಳೇ ನೀವು ಇದು ಹಂಗ ಅಂತ ತಿಳ್ಕೋ ನೋಡ ಹೇಳ್ತಾನು ಅಲ್ಲ ಯಪ್ಪ ನೀ ನನ್ನ ಮೇಲೆ ಆಣಿ ಮಾಡಿ ಹೇಳಿ ಹೋಗಿದ್ದು ಆಣಿ ಮಾಡಿಯಪ್ಪ ನನ್ನ ಮೇಲೆ ಸಾಹೇಬ್ರೆ ಸಂದಿನ ಹೋಗ್ಬೇಕಾಯ್ತು ಸೂರ್ಯನ್ ಕೇಳಿ ಬರಲ್ಲ ಇವ್ರು. ಯಾಕಂದ್ರೆ ನಮ್ ಕಿವಿ ಕೇಳಿದಂತ ಅವ್ರ ಕಡೆ ಕಿವಿ ಮಾಡ್ತಾವ ನೀ ಕಟ್ಟ ಹಂಗ ಹೇಳಿದ್ರೆ ಅವ್ರು ಕೇಳಲ್ಲ ಈಗಾರ ಕೇಳ್ತಾನೆ ನಾನು ಏ ಸಾಹೇಬ್ರ ನನ್ನ ಮಗಳ ಮೇಲ ಆಣಿ ಇಟ್ಟು ಹೇಳ್ತೀನಿ ಇವತ್ತಿನಿಂದ ಆ ದುಷ್ಟ ಸಹವಾಸನ ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಬಾಳ್ತೀನಿ ಇರುವಷ್ಟು ದಿವಸ ನಿಮ್ಮ ಸುಖ ಸಂಸಾರ ನಾನು ಕಣ್ತುಂಬ ನೋಡಿ ಮುಂದೆ ಹುಟ್ಟ ಮೊಮ್ಮಕ್ಕಳನ್ನ ಆಡಿಸ್ಕೋತ ಕಾಲ ಕಳೆ ನೋಡ್ ಚೌಡಯ್ಯ ನಾನ್ ನಿನ್ನ ಮಗಳ ಬುದ್ಧಿಗೆ ತಾಳಿ ಕಟ್ಟಬೇಕಂದ್ರ ನನ್ನದೊಂದು 2-3 ಕಂಡೀಷನ್ ಅವ ಮಗನ ಆ ಕಂಡೀಷನ್ಗೆ ನೀನು ಒಪ್ಪಗೋತೀನಿ ಅಂದ್ರ ನಾ ನಿನ್ನ ಮಗಳ ತಾಳಿ ಕಟ್ತೀನಿ ನೋಡು. ಏನದ ಇಟ್ ಮಾಡಿದೆ ಎಲ್ಲ ಕಂಡೀಷನ್ ಇಟ್ಕೊಂಡಿದ್ದೆ ಮತ್ತ ನೀ ನನ್ನ ಎಲ್ಲ ಓದ್ರಿ ಈಗ ನಾನು ನಿನ್ನ ಓದ್ರಬಿಡ್ದ ಇರ್ಲಿ ಬೇಡ್ರಿ ನೀವೇನು ಓದಿರ್ತೀರಿ ಅದು ತಪ್ಪು ನನ್ನ ಮಗಳದ ನೀ ಏನು ಮಾಡ್ತೀವಿ ಈಕಿ ಮಜ್ಬೂತ್ ಇದ್ದೀಳಂತ ನೀ ಏನು ಹಲ್ಕಾಸ್ತಿದಿ ನಿನ್ನ ಜಾಗದ ಮೇಲೆ ಹೋಗ್ಕೊಡ್ತಿದ್ದಿಲ್ಲ ಇರ್ಲಿ ಬಿಡ್ರಿ ನಿಮ್ಮ ಕಂಡೀಷನ್ ಬೇಕಾಗಿದ್ದಿರ್ಲಿ ಅದಕ್ಕೆ ನಾನು ಒಪ್ಪಿಗೆ ಆಯ್ತಿ ನನ್ನ ಪ್ರಾಣ ಕೊಡು ಅಂದ್ರೆ ಕೊಡ್ಲಾಕ ನಾನು ತಯಾರಿದ್ದೀನಿ ಅದು ಏನದಂತ ಹೇಳ್ರಲ್ಲ ನನ್ನ ಮೊದಲನೇ ಕಂಡೀಷನ್ ಕೇಳು ಒಂದನೇ ಕಂಡೀಷನ್ ಆ ಸಾವುಕಾರ ಧನರಾಜನ ಮನೆ ಕೆಲಸ ಬಿಟ್ಟು ಒಳ್ಳೆ ಮನುಷ್ಯನಾಗಿ ಬಾಳಬೇಕು ಆಧಾರ ಮಾತ ಇನ್ನು 2ನೇ ಕೆಲಸ ಏನಪ್ಪಾ ಅಂದ್ರೆ ದಿನ ಮುಂಜಾನೆ ಎದ್ದು ರಾಸನ ಕಟ್ಟಿ ಹಣಮು ಅಣ್ಣ ನೀವು ಗುಂಡಪ್ಪ ಮಾಸ್ಟರ್ ಚಕಾರ ಆಡೋದು ಬಿಡ್ಬೇಕು ಯಪ್ಪ ಹೊರಗೆ ಬಿತ್ತಪ್ಪ ನಮ್ಮ ಏನು ಇನ್ನು 3ನೇದು ಏನಪ್ಪಾ ಅಂದ್ರೆ ಅವನ ಮಕ್ಕಳು ಸುಳ್ಳು ಹೇಳಿ ಕೊಳ್ಳಕ್ ಹೋಗ್ತೀನಿ ಅಂತ ನಿಂತು ಕರುಣ್ ಕೊಟ್ಟು ಹೋಗ್ಬಾರ್ದು ನೋಡಪ್ಪ ಯಾಕೆ ಕಂಡೀಷನ್ ಅಮಲ್ಲ ಮುಂದಿ ಬಿಡ ಇವು ನಮ್ಮ 3 ಕಂಡೀಷನ್ ಅವ ನೋಡಪ್ಪ ನಮ್ಮ ಇದು ತಪ್ಪು ಯಾರ್ದು ಹೇಳ್ರಿ ನಿಂದ ನಿಂದೆ ಅಲ್ಲ ಮತ್ತೆ ಯಾರ್ದಲ್ಲ ಹನುಮಂತ ಕಲ್ಮಡಿ ಎಲ್ಲಿದ್ದೀರಿ ಬರ್ರಿ ನೀವು ಪ್ರಶ್ನೆ ಮಾಡೋಣ ಬರ್ರಿ ದೊಡ್ಡ ಮಾಸ್ಟ್ರು ಆ ಕಡೆ ಶಾಪರ್ ಸೂಪರ್ ಬಿಟ್ಟು ಈ ಕಡೆ ಸಾಲಿಗೆ ಬಂದಿರಿ ನೀವು ಪೂರ ಕೆಡಿಸ್ಬಿಟ್ಟಿರಿ ನಮ್ಮ ಹೆಸರು ಎಲ್ಲಾರ ತಮ್ಮ ರೊಕ್ಕ ಹೋಗೋ ನಮ್ಮ ಇನ್ನೊಬ್ಬನ ಹೆಸರು ಬಿಟ್ಟಿರ ಅಂತ ಹೇಳ್ತಾರ ನೋಡು ಮುಂದಿನವ್ರು ನಾವ್ ನೀವೇನ ಕೊಡ್ಲತ್ತೀರಿ ನಮಗ್ ಹೇಳಿ ಖರೆ ಖರೆ ನನ್ನ ಮೇಲೆ
ಯವ್ವ ಹೆಂಗಾರ ಮಾಡಿ ಚಕ್ರದಾಗ ನಾ ಗೆದ್ರ ನಿನ್ ಲಗ್ನ ಆತದ ಅಂತ ತಿಳ್ಕೊಂಡಿದ್ದ ನಿಮ್ಮ ಅವನ ಅವು ಬಿ ಆ ಕಡೆ ಇವು ಬಿ ಆ ಕಡೆ. ಅವ್ ಅಮ್ಮಗೆ ಡಿಲಿವರಿ ಕೊಡುವಂತಿದ್ದಾಳೆ ಬರಕ. ಅಲ್ಲ ಯಪ್ಪ ನನ್ನ ಮ್ಯಾಗ ಈಗ ಖರೆ ಆಣೆ ಮಾಡಿ ನೋಡ, ಮತ್ತ ಆಣೆ ಮಾಡಿದ್ವಿ ಮತ್ತ ಆಮೇಲೆ ಬದಲಾಡ ಬರ್ದು ನೋಡ. ನೋಡಪ್ಪ ಈಗ ನಾವು ನಿಮ್ಮ ಮದುವೆ ಹಾಕಿರಿ ಮತ್ತ ಸುಳ್ಳಪಾಡಿ ಅಂತ ಕುದ್ರಬೇಕೇನ. ಆಯ್ತ್ರಿ ಮಾವರೇ, ನಾವು ನಮ್ಮ ಕಾರ್ತಿಕ್ ಸಾಹೇಬ್ರಿಗೆ ದೇವ್ರ ಅಂತ ತಿಳಿದಿದ್ದೀವಿ. ಅವ್ರು ಪರ್ಮಿಷನ್ ಕೊಟ್ಟ ಮರ್ದಿನೇ ನನಗ ವೀಣಾಗ ಮದುವೆ ಆಯ್ತಿಲ್ಲ? ಆಯ್ತಪ್ಪ. ಗಂಡ ಹೆಂಡತಿ ಇಬ್ಬರು ಸರಸ ಆಟ ಆಡುತ್ತಾ ಸಮರಸದಿಂದ ಜೀವನ ಸಾಗಿಸ್ರಿ. ಆತ ಯವ್ವ ಮಗಳ, ಹೇಳಪ್ಪ. ಸದ್ಯ ನಾನು ಡಾಕ್ಟರ್ ನಾಗರಾಜಪ್ಪರ ಹತ್ತಕ್ಕೆ ಹೋಗಿ ಬರ್ತೀನಿ. ಮನೆಗೆ ಅಳೆಯಂದಿಗೆ ಕರ್ಕೊಂಡು ಹೋಗಿ ಊಟ ಮಾಡಿಸು. ಆತ ಆಯ್ತವ? ಕೈ ತುತ್ತು ಮಾಡ್ಬಿಟ್ಟು ಹೋಗ್ಬಿಟ್ಟು ಈ ಹಂಗಾರ ಮಾಡಿ ಏನ್ ಮಾಡೋದದ ಹೊಂಟೆ ಹೋಗ್ಯದ ಮಾತಿ. ಅಲ್ಲ ನಮ್ಮಪ್ಪಂತೂ ಮುಂದ ಮತ್ತೆ ಇನ್ನು ಮುಂದ ಇನ್ನು ಮುಂದೆ ನೋಡು, ಆ ಪಲಾದಿ ಈ ಕಡೆ ಹೊಂಟಾರ, ಅವನಿಗೆ ಹೆಂಗ್ ಸರಿದ, ಅವನಿಗೆ ದಾರಿ ಹೆಂಗ್ ತಪ್ಪಿಸ್ತೀನಿ ನೋಡಿ. ಹೊಂಟರಿ ಬಾ 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 ಅವನು ಬರಾಕತ್ತಾನ ಒಳಗೆ ಬರಾಕತ್ತಾನ. ಹಾಕ ನೀನು ಬಲ್ಲಿ ಅಂದ್ರ ವೀಣಾ ನೀ ಇಲ್ಲೇ ಇದ್ದು ನನ್ನ ಮಗ ಪಲಾದಿ ಜೊತೆ ಮಾತಾಡ್ಕೋತ ನಿಂದ್ರು. ನಾ ಇಲ್ಲೇ ಮರಿ ಇರ್ತೀನಿ, ಇಲ್ಲೇರ ಅಲ್ಲೇರ. ಹಿಂದಿನ ಬಂದು ಅವನಿಗೆ ಅರೆಸ್ಟ್ ಮಾಡ್ತೀನಿ. ನೀ ಇಲ್ಲೇ ನಿಂತು ಮಾತಾಡ್ಕೋತೀರಿ ಅವನಿಗೆ ಸಾಕು. ಆತ ಹುಡುಗಿ ಅಂದ್ರೆ ಡೇಂಜರ್ ಬಹಳ ಹುಷಾರಪ್ಪು, ಬೆಣ್ಣೆ ಮಾತೆ ಕರ್ಗಾಗೋದ್ರೆ ಬೆಪ್ಪರಪ್ಪಿರಪ್ಪು. ಹುಡುಗಿ ಅಂದ್ರೆ ಡೇಂಜರ್ ಬಹಳ ಹುಷಾರಪ್ಪು, ಬೆಣ್ಣೆ ಮಾತೆ ಕರ್ಗಾಗೋದ್ರೆ ಬೆಪ್ಪರಪ್ಪಿರಪ್ಪು. ನಾ ಹಾಡುದಿತ್ತಪ್ಪ ಬರೈತಿ ಒಳಗ ಇನ್ನೊಂದ್ಸರ ನಾ ಹಾಡಂಗಿಲ್ಲ. ನೀ ಯಾಕೆ ಬಂದಿರ? ಏನ್ ಕೆಲಸ? ಅಲ್ಲ ನೀ ಹಾಡೋ ದನಿ ಕೇಳಿ ಅಲ್ಲಿಂದ ಇಲ್ಲಿ ಹಗ್ಗ ಕಟ್ಟಿ ಹೇಳ್ಕೊಂಡ್ ಬಂದಂಗ ಬಂತು ನೋಡೋಣ. ಬರ್ತದ ಕಡೆಗಾಲೊಳಗ್ ಬರ್ತದಲ್ಲ, ಮತ್ತೆ ಬೇರೆ ಹೋಗೋದಿಲ್ಲ ಅದಕ್ಕೆ ಬರ್ತದ. ಅಲ್ಲಮ್ಮ ಏನ ಹಂಗಾರ ಒಟ್ಟು ಕತ್ಲು ಗುಣಿ ಒಳಗೆ ಹೋದಕ್ ಬಂತಿ ಅಂದಂಗ ಆತ. ಇದೇನಾ ವೀಣಾ, ನಾನಿನ ಪ್ರೀತಿಲಿಂದ ನೋಡ್ಬೇಕಂತ ಬಂದ್ರೆ ಇದನ್ನ ಕತ್ತಲ ಕೋಣಿ ಹಾತ್ಬಿಡಿ ಅಂತ ಅನ್ಸಕತ್ತಿಯಲ್ಲ, ಯಾಕೆ ನನಗೆ ಅನ್ಸ್ಬೇಕಂತ ಮಾಡಿ ಏನ? ಅಯ್ಯ ಅಲ್ಲ ಹೆಂಗಸರಿಗೆ ಯಾರು ಅಂತಾರೆ? ನಿನಗೆ ಯಾರು ಗಂಡಸ್ತಾರ? ಹೆಂಗಸರು ಅಂತಿದಾರ ಹೆಂಗ ಕತ್ತಲ ಕೋಣಿ ಅಂದ್ರ ಅದೇನಂತಾರ ಗೊತ್ತೇನ್? ತಾಳಿ ತಾಳಿ ಅದ ತಾಳಿ ಮತ್ತಂದ್ರ ಅದ್ ಏನೇನು ಅಂದ್ರ ನೋಡು ಕತ್ತಲ ಕೋಣಿ ಅದೆಲ್ಲ ಅದು ಫಸ್ಟ್ ನೈಟ್ ರೂಮ್ ಇರ್ತೈತಿ ನೋಡ, ಅದೆಲ್ಲ ತಯಾರು ಮಾಡಿರ್ತಾರ. ಅದಕ್ಕ ನೀನ ಬಾ ಅಂತ ಹೇಳಕತ್ತೀನಿ ಲಗುನ. ಹೌದಾ? ಹೌದು. ನಂಗೂ ಆಸೆ ಬಹಳ ಆಸೆ ಐತಿ ನೋಡ ವೀಣಾ, ನಿನ್ನ ಕೂಡ ಫಸ್ಟ್ ನೈಟ್ ಕಳಿಬೇಕು ಅಂತ, ನಿನ್ನ ಕೂಡ ಮುದ್ದಾಡಬೇಕು ಅಂತ ನನ್ನ ಮನಸ್ಸಿಗೆ ಆಗ್ತೈತಿ ನೋಡು. ಬಾಳ ಆಸೆ ಐತಿ. ಆಗತೈತೆ ಮಗನ, ಆಗತೈತಿ. ಹತ್ತಿ ಕಾಲ ಸಮೀ ಬಂದಾಗ ಕತ್ತಿ ಸಹಿತ ಕುದುರಿ ಕಂಡಾಗ ಆಗ್ತೈತೆ ಮಗನ. ಪಲಾದಿ ಇವರಂಡರ ನಿನ್ಗಿದು ಬೇಕಿದ್ದ ಮಗನೇ. ಏ ತಮ್ಮ, ಈ ಹಾತ ಕಡಿನೇ ತಾಳಿ ಅಂತ ತಿಳ್ಕೊಂಡು ನಮ್ಮ ಗುಲ್ಬರ್ಗ ಸೆಂಟ್ರ್ ಜೈಲಿನಾಗ ಕತ್ತಲ ಕೋಣ್ಯಾಗ ನೀನೊಬ್ಬನೇ ಸೊಳ್ಳಿ ಜೊತೆ ಫಸ್ಟ್ ನೈಟ್ ಮಾಡುವಂತೆ ಮಗನೇ. ನಡಿ ನಡಿ. ಏ ತಮ್ಮೂರಿ, ಫಸ್ಟ್ ನನ್ನ ಕೈ ಬಿಡು. ಯಾಕ? ನಾ ಯಾರಂತ ತಿಳ್ಕೊಂಡು ಮಗನ ಯಾರಿದ್ರೇನು ಮಗನ? ಒಂದು ಫೋನ್ ಮಾಡ್ದ ಮಗನ ಹೋಮ್ ಮಿನಿಸ್ಟರ್ ಬರ್ತಾರೆ ಇಲ್ಲಿ. ಯಾವ ಹೋಮ್ ಮಿನಿಸ್ಟ್ರು? ನಿನಗೆ ನೀರಿಲ್ದ ಜಾಗ ತೆಂಗಿ ಮಾಡ್ತೀವಿ ನಾವು. ಅಬ್ಬಾ ಹೋಮ್ ಟ್ರೀಟ್ಮೆಂಟ್ ಅದ ನಿಮ್ದು? ಮತ್ತ ಹಾ, ಸುಮ್ಮನೆ ಕೈ ಬಿಡು ನಮ್ದು. ಯಾಕೆ ಬಿಡೋದು ಮಗನ? ಇದು ತೊಳೆ ತೊಲೆ ತೊಲೆ. ಹೌದಾ? ಏನೇನು ಪುಂಗಿ ಆಟ ನಡೆಯಂಗಿಲ್ಲ. ಇಲ್ಲೇನು ನಡೆಯಲ್ಲ, ಮುಗಿಯಾಟ ತೊಲೆ ಬಿ ನಡೆಯಲ್ಲ, ತೊಲಿ ಬಿ ನಡೆಯಲ್ಲ. ಹಂಗಲ್ಲಿ ಎಲ್ಲಿ ಬಂದು ಕೂಡ ಅರೆಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ಸಾಕ್ಷರ ನಾನು ಬಿದ್ದಿರೋದು. ಬದ್ಮಾಸ ಸಾಕ್ಷಿ ಬೇಕ ನಿನಗೆ? ಸಾಕ್ಷಿ ನೀನು ಮಾಡಿದ 420 ಕೆಲಸ ಎಲ್ಲ ಹೊತ್ತು ನಿನ್ನ ಬಾಯಿನಿಂದೆ ನನ್ನ ವೀಣಾರೆದ್ರು ಹೇಳಿದ ಖರೆ ಐತಿಲ್ಲ? ಅಂದ್ರಿದ್ರೆ ಅದು ವಿಣಂದ ಕೈವಾಡಿದ್ದಂಗ. ಹೌದು ಮತ್ತೆ. ಏ ತಂಬೂರಿ, ಆಕಿ ಯಾರಂತ ನನಗೆ ಗೊತ್ತಿಲ್ಲ. ಬದ್ಮಾಸ ಮಗನ, ನಾಯ ಕೇಳಕ್ ಹೋಗ್ಲಿ. ಅಲಾ ಬದ್ಮಾಸ ಮಗನ, ನೀನ್ ಇಷ್ಟೊಂದು ಬದ್ಮಾಸಿತಿ ಅಂತ ತಿಳ್ಕೊಂಡು ನಾನು ವಿಡಿಯೋ ಕಾಲ್ ರೆಕಾರ್ಡ್ ಮಾಡಿದ್ದೀನಿ ಮಗನ. ಇನ್ನು ಮುಂದೆ ನಿಂದೇನು ನಡೆಯಲ್ಲ. ಸೀದಾ ಎಲ್ಲಿಗೆ? ಕಲಬುರಗಿ ಸೆಂಟ್ರ್ ಜೈಲಿಗೆ. ರೆಕಾರ್ಡಿಂಗ್ ಮಾಡಿರಿ. ಹಾ, ಮತ್ತ ಇನ್ನು ಮುಂದೆ ಏನ್ ನಡೆಯಲ್ಲ ಅಂತ ಹೇಳತ್ತೀನಲ್ಲ. ಅಲ್ಲ ವೀಣ, ನಿನ್ನ ಎಷ್ಟೊಂದು ನಂಬಿದ್ದೆ ನಿನಗ. ಹಂಗ ಪ್ರೀತಿ ಮಾಡಿದ್ನಿ, ಈ ರೀತಿ ಧೋಕಾ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಕೇಳ, ಉಪ್ಪು ತಿಂದ ನೀರು ಕುಡಿಬೇಕ, ತಪ್ಪು ಮಾಡೋ ಶಿಕ್ಷೆ ಅನ್ಭವಿಸ್ಬೇಕ. ಅಲ್ಲ ಈಗ ಜೈಲು ಊಟ ಚಂದ ಬೆಚ್ಚಗತೆ ಮಾಡ್ಕೊಡ್ತಾರ, ತಿನ್ನು ಹೋಗ. ಹಂಗಾರ ಮಮ್ಮ
ನಂದ ಕೆಲಸ ಆತಿಲ್ಲ ನಾ ಇನ್ನು ಬರ್ಲೇನ ಮನ್ಯಾಗ ಅಡಿಗೆ ಮಾಡಿರ್ತೀನಿ ಬಂದ್ಬಿಡ ಅದು ಕೊಯ್ದು ಮೂಲ್ಯಾಗ ಹಾಕಿ ಬಂದ್ಬಿಡ ಹಂಗಾದ್ರೆ ಹೋದೇನ ಅಣ್ಣ ನಿನ್ನ ಮಾಡಿದ್ದಂಗ ಇವತ್ತ ಏಗಿಲ್ಲ ನನ್ನ ಹಳ್ಳಿ ಹುಡುಗಿ ಮನೆಯಾವ ಹುಡುಗಿ ನನ್ನ ಹಳ್ಳಿ ಹುಡುಗಿ ಮನೆಯಾವ ಹುಡುಗಿ ಪಾರ ಹೊಳ್ಳಿ ನನ್ನ ಪಾರ ಹೊಳ್ಳಿ ನನ್ನ ಹಳ್ಳಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಮಾಲೀಕ ನೀನಲ್ಲ ಯಾರಿಲ್ಲ ನನಗೆ ಯಾರಿಲ್ಲ ಕರಿಮಣಿ ಮಾಲೀಕ ಯಾರಿಲ್ಲ ಬಾಲಿಕೊಟ್ಟಿನಿ ನಾನು ಬಾಲಿಕೊಟ್ಟಿನಿ ಕರಿಮಣಿ ಮಾಲೀಕ ಯಾರಿಲ್ಲ ಹಂಗಾರ ಬರ್ಲಿನ ಅಣ್ಣರ ಹೊಲಿನಿ ತಂಗಿ ಕಳ್ಸಪ್ಪ ಏನು ಮಾಮ ಬರ್ಲಿಲ್ಲ ಈ ಮಾಮ ಮಾತ್ರ ಕೇಳ ಮೊಬೈಲ್ ನಂಬರ್ ಕೊಡು ಅಂತ ಹೇಳ್ಯಾನ ಅವ ಏನ್ ಹೇಳ್ಬೇಕು ಏನೋ ಮಂದ್ರಿಸ್ಬೇಕಂದ್ರ ಇನ್ನು ನಾಟಕಿಗೆ ಏನು ತಬಡ ಮಾಡ್ದ ಇವತ್ತು ಮೊಬೈಲ್ ನಂಬರ್ ಕೇಳಾಕತ್ತ ಹ್ಯಾಂಗ ನೋಡ್ರಿ ಸಲಿಗೆ ಕೊಟ್ಟು ನಾಯಿ ತಲಿನಾಗ ಏರ್ಕೊಂಡಿರ್ತೈತೆ ಅದು ಈ ಪೊಲೀಸ್ ನಾಯಿ ಐತಿ ನೋಡ್ರಿ ಹಂಗಲ್ಲ ಬರ್ಲಿಲ್ಲ ಮಾಮ ಊಟಕ್ಕೆ ಬಾ ಅಡಿಗೆ ಮಾಡಿರ್ತೀನ ಬಾ ನಡಿ ಬರ್ತೀನಿ ನಾನಿನ್ನ ನಾವು ಜಲ್ದಿ ಹೋಗು ಇವನಿಗೆ ಹಾಕಿರೋ ಒಳಗ ಆತಾತ್ ಬರ್ಲಿ ಬಾ ಪ್ರೀತಿಯ ಪಾರಿವಾಳ ಹಾಗೆ ಹೋಗಿ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋಗಿ ಗೆಳೆಯ ಪ್ರೀತಿಯ ಪಾರಿವಾಳ ಹಾಗೆ ಹೋಗಿ ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋಗಿ ಗೆಳೆಯ ಮರಿಯಂದರಿಂದ ಮರಿಯಲ್ಲ ಗೆಳೆಯ ಮರಿಯಂದರೆ ನಮ್ಮ ಹುಡುಗಿ ನಮ್ಮ ಊಟ ಕರೆದು ಹೋಯ್ತು ನೋಡಪ್ಪ ನಡಿ ಬಿಸಿ ಬಿಸಿ ಊಟ ಮಾಡ್ತಾ ನಾ ಮತ್ತೆ ನಿನಗೆ ಬಿಟ್ಟು ಮತ್ತೆ ಬರ್ಬೇಕು ನಾ ಉಳ್ಳಾಕ ಮನೆಗೆ ಅಲ್ರಿ ಸಾಬ್ರೆ ಈ ಹೆಣ್ಣಿಗೆ ನಂಬಿ ಬಹಳ ಮೋಸ ಹೋಗಿಲ್ರಿ ನಾ ಅಂದಾಗ ನನಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗ್ಬೋದಂತೀರಿ ಮಗನ ಬರಿಯ ಮುಲ್ಲ ಸೈಕಲ್ ಕಳು ಮಾಡಿದೆ ಅಂದ್ರೆ 7 ತಿಂಗಳು ಆಗಿತ್ತು ನೀ ಮೊನ್ನೆ ಅವನು ಬಿದಾರ್ನಾಗ 93 ಲಕ್ಷ ಎದುರು ಹೊಡ್ಕೊಂಡು ಹೋಗಿದ್ದೀನಿ ಹಂಗೆ ನಿನಗೆ ಸುಮ್ಮನೆ ಬಿಡ್ತದೆ ಗೌರ್ಮೆಂಟು ಕಮಿಷನ್ ಅಂದ್ರೆ 14 ವರ್ಷ ಆಯ್ತು 14 ವರ್ಷ ನೋಡ್ರಿ ತಂಬ್ರಿ ಸಾಬ್ರೆ ಅವು ಬ್ಯಾಂಕ್ನಲ್ಲಿ ಲೂಟಿ ಮಾಡಿದ್ರೆ ರೊಕ್ಕ ಹಂಚ್ಕೊಂಡಿಲ್ರಿ ನಾವು ಇನ್ನ ಒಟ್ಟಿನಾಗೆ ಅವ ನಿಮ್ಮನ್ನು ಪಾಲ ಕೊಡ್ತೀವಿ ನಾವು ಬಿಟ್ಟು ಬಿಡ್ರಲ್ಲ ಬಾಸ್ ಮಗನೇ ಥರ್ಡ್ ಕ್ಲಾಸ್ ನನ್ನ ಮಗನೇ ನನಗೆ ಲಂಚ್ ಬೋರ್ ಅಂತ ತಿಳ್ಕೊಂಡೇನು ನಡಿ ನಮ್ಮ ಕಾರ್ತಿಕ್ ಸಾಹೇಬ್ರ ಹತ್ರ ಒಯ್ದು ನಿನಗ ಏರೋಪ್ಲೇನ್ ಹತ್ತಿಸ್ತೀನಿ ಮಗನ ಬುದ್ಧಿ ಬಂದೈತೆ ನಡಿ ನೋಡ್ರಿ 50% ಕೊಡ್ತೀನಿ 50%. ಇಲ್ಲಿ ಕಾಂಪ್ರಮೈಸ್ ಅನ್ನೋದಿಲ್ಲ ಸೀದಾ ನಡೆಯೋದು ಸೊಳಿ ಸತಿ ಬಸ್ ಸ್ಟ್ಯಾಂಡ್ ಮಾಡೋದು ಸೀದಾ ಬಾ ನೋಡಿ ವಿಚಾರ ಮಾಡಿ ಹೇಗಿತ್ತು ಮೈ ಫ್ರೆಂಡ್ ನಿನ್ನೆ ರಸದೌತಣ ತೃಪ್ತಿ ಆಯ್ತೆ ತೃಪ್ತಿ ಥು. ಮತ್ತೊಬ್ಬರ ಹೇಸಿಗೆ ತಿಂದು ತೃಪ್ತಿ ಪಡುವ ಅಭ್ಯಾಸ ನಿನಗೆ ರೂಢಿಯಾಗಿದೆ ತಂಡ್ರ ಸಹವಾಸದಿಂದ ಸನ್ಯಾಸ ಕೆಟ್ಟ ಅನ್ನುವ ಹಾಗೆ ನಿನ್ನಂತ ಹೀನನ ಸಹವಾಸದಿಂದ ನಾನು ಸಹ ಸರ್ವನಾಶವಾದೆ ನಾಗರಾಜ್ ಆಡುವ ಮಾತಿನೇ ಪ್ರಜ್ಞೆ ಇರಲಿ ಯಾಕೆ ಇವತ್ತು ಈ ರೀತಿ ಮಾತನಾಡುತ್ತಿರುವೆ ನಾನು ಮಾತಾಡಿದ ದಂಡಾಜ್ ನಾನು ಮಾತನಾಡುತ್ತಿಲ್ಲ ಇಷ್ಟು ದಿವಸ ನಿನ್ನ ಸ್ನೇಹದ ಅಂಧಕಾರದಲ್ಲಿ ಮುಳುಗಿ ಮಣ್ಣಾಗಿ ಹೋದ ನನ್ನ ಮಾನವೀಯತೆ ಇಂದು ಮತ್ತೆ ಜೀವ ತುಂಬಿ ಮಾತನಾಡುವಂತೆ ಮಾಡುತ್ತಿದೆ ಮಾನವೀಯತೆ ನಿನ್ನ ಕಾಲದಲ್ಲಿ ಅದಕ್ಕೂ ಕೂಡ ಇಲ್ಲಿ ಸ್ಥಳವಿದೆ ಯಾಕಿಲ್ಲ ಇಲ್ಲ ನಾಗರಾಜ್ ಖಂಡಿತ ಇಲ್ಲ ಮಾನವ ಮನದಲ್ಲಿ ಮಾನವೀಯತೆ ಅನ್ನೋದು ಮನೆ ಮಾಡಿಕೊಂಡಿದ್ದಾರೆ ಎಂದು ಹೆಣ್ಣು ಹಣ್ಣು ಮಣ್ಣಿಗೋಸ್ಕರ ಕೊಲೆ ಸುಳ್ಳುಗಳು ನಡೀತಾ ಇರ್ಲಿಲ್ಲ ಹಣ ಮತ್ತು ಹೆಂಡಕ್ಕಾಗಿ ತಮ್ಮ ಸ್ವಂತ ಹೆಂಡತಿಯ ತಲೆ ಹಿಡಿಯೋ ಭಂಡ ಬಡಿನ ಮಕ್ಕಳು ಇರ್ತಾ ಇರ್ಲಿಲ್ಲ ಭೂಮಿ ಮತ್ತು ಕಾಮನಿಗೋಸ್ಕರ ತಂದೆ ಮಕ್ಕಳ ಅಣ್ಣ ತಮ್ಮಂದಿರ ನಡುವೆ ರಂಪಾಟವಾಗುತ್ತಿರ್ಲಿಲ್ಲ ಹೌದು ಇಷ್ಟೆಲ್ಲ ನಡೆದುವುದು ನಿನ್ನಂತ ನೀಚನಿಂದ ನಿನ್ನಂತ ಕಾಮುಕನಿಂದ ನಿಮ್ಮದು ರಕ್ತ ಬೀಜಾಸುರ ವಂಶ ಬಿದ್ದಂತೆ ಹಾಗೆ ಬೆಳೆಯುತ್ತಲೇ ಹೋಗುತ್ತದೆ ಏನಂದೆ ನಾನು ವಿಕೃತ ಕಾಮಿಯೇ ನಾಗರಾಜ್ ನಾಲಿಗೆ ಅಲ್ಲಿ ನಡೀತಾನಿರ್ಲಿ ಏನೋ ಮಿತ್ರ ನನ್ನ ಕಾರಣಕ್ಕೆ ಸುಮ್ಮನೆ ಬಿಡ್ತಿದ್ದೇನೆ ಯಾರು ಯಾರು ನಿನ್ನ ಮಿತ್ರ
ಮಗನೇ, ನಾನು ನಿನ್ನೆಷ್ಟು ನಂಬಿದೆಯೋ, ಆದರೆ ಅದಕ್ಕೆ ಪ್ರತಿಫಲವಾಗಿ ನನ್ನ ತಂಗಿಯ ಜೀವನ ಜೊತೆ ಹುಡುಗಾಟ ಮಾಡಿ ಹುಡುಗಿಯಾಗಿರುವವಳನ್ನು ತಾಯಿಯಾಗಿ ಹಗುರು ಮಾಡಿದೆ. ನಾನು ನಿನಗೆ ಅನ್ಯಾಯ ಮಾಡಿದೆ, ದ್ರೋಹಿ. ಓ, ಅದ ವಿಷಯ. ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗುತ್ತಿರುವೆ? ಐ ಆಮ್ ಸಾರಿ. ಈಗ ತಪ್ಪನ್ನು ಸರಿಪಡಿಸೋದಕ್ಕೆ ನೀನು ಹೇಳುವಂತೆ ಕೇಳುತ್ತೇನೆ. ಹೇಳು, ಸುಚಿತಾಳ ನನ್ನ ಮದುವೆ ಆಗಲೇ? ಲೇ, ನನ್ನ ತಂಗಿಯನ್ನು ಮದುವೆ ಆಗುವ ಯೋಗ್ಯತೆ ನಿನಗೆ ಎಲ್ಲಿಂದ ಬರಬೇಕು? ಯಾಕೆ? ಭೋಗಿಸುವ ಯೋಗ್ಯತೆ ಇದ್ದವನಿಗೆ ಮದುವೆ ಆಗಲು ಯೋಗ್ಯತೆ ಇಲ್ಲವೇ? ಧನರಾಜ್, ಬಲಾತ್ಕಾರದಿಂದ ಭೋಗಿಸಿದ ಮಾತ್ರಕ್ಕೆ ಇಬ್ಬರ ಮನಸ್ಸು ಒಂದಾಗುವುದೇ ಸಾಧ್ಯವಿಲ್ಲ. ಮನಸ್ಸು ಒಂದಾಗದ ಮೇಲೆ ಮದುವೆ ಆಗಲು ಅಸಾಧ್ಯ. ಕರೆಕ್ಟ್ ಆಗಿ ಹೇಳಿದೆ. ಸುಚಿತಾಳಂತೆ ನಾನು ಸುಮತಿಯನ್ನು ಸಹ ಭೋಗಿಸಿರುವೆ, ಆದರೆ ಸುಮತಿಯನ್ನು ಮದುವೆ ಆಗಲು ಸಾಧ್ಯ ಇಲ್ಲ ಅಲ್ಲವೇ? ಓ ಭ್ರಮೆ. ಧನರಾಜ್, ಸುಮತಿಯನ್ನು ಭೋಗಿಸಿ ಅನ್ನುವುದು ನಿನ್ನ ಭ್ರಮೆ. ಸಮಾನಾಕಾರದಿಂದ ಕುಡಿದ ಅಮಲಿನಲ್ಲಿ ಆ ಕರಾಳ ರಾತ್ರಿಯಲ್ಲಿ ನೀನು ಭೋಗಿಸಿದ್ದು ಸುಮತಿಯನ್ನಲ್ಲ, ನನ್ನ ತಂಗಿ ಸುಚಿತ್ರ. ಅದು ಸಾಧ್ಯವಾಗಿದ್ದು ನನ್ನ ತಂಗಿ ಸುಚಿತ್ರೆಯಿಂದ. ನಿನ್ನಂತ ನೀಚ ಕಾಮುಕನಿಗೆ ಸುಮತಿ ಎಂಬ ಸಾಧ್ವಿ ಬಲು ಪಶುವಾಗಬಾರದೆಂಬ ಸದುದ್ದೇಶದಿಂದ ಅವಳನ್ನು ಪಾರು ಮಾಡಿ ನಿನ್ನ ಕಾಮದ ಹಾಕಿ ಸುಟ್ಟು ಕರುಕುಳವಾದದ್ದು ಬೇರೆ ಯಾರು ಅಲ್ಲ, ನನ್ನ ತಂಗಿ ಸುಚಿತ್ರ. ಸುಚಿತ್ರ, ಜಲ ಮೋಸದ ಹೆಣ್ಣೆ, ನನ್ನಂತೂ ಘಟಾನುಘಟಿಗೆ ಕಣ್ಣಿಗೆ ಮಣ್ಣೇರಿಸುವ ತಂತ್ರ ಮಾಡಿದೆಯಲ್ಲ. ನಿನ್ನನ್ನು ಸುಮ್ಮನೆ ಬಿಡಲಾರೆ ಸುಚಿತ್ರ, ನಿನ್ನ ಸುಮ್ಮನೆ ಬಿಡಲಾರೆ. ನನ್ನ ತಂಗಿ ಏನು ಮಾಡಿದೆ ದ್ರೋಹಿ? ನಾಗರಾಜ್, ಪ್ಲೀಸ್, ನಾನು ತಪ್ಪು ಮಾಡಿದ ನಿಜ ಒಪ್ಕೊಳ್ತೇನೆ. ಆದ್ರೆ ನಿನ್ನ ತಂಗಿಗೆ ನಾನು ದ್ರೋಹ ಮಾಡಲೇನಾಗಬಾರೆ. ಪ್ಲೀಸ್ ನನ್ನ ಪ್ರಾಣ ಉಳಿಸು ನಾಗರಾಜ್, ಪ್ಲೀಸ್ ನನ್ನ ಪ್ರಾಣ ಉಳಿಸು. ಇಲ್ಲ ಇಲ್ಲ ಇಲ್ಲ, ನಿನ್ನಂತ ನೀಚ ಈ ಭೂಮಿ ಮೇಲೆ ಬದುಕಲು ಯೋಗ್ಯವಿಲ್ಲ. ನನ್ನ ಕೈಯಿಂದಲೇ ನಿನ್ನ ಸಾವಿಂದ ವಿಧಿಲಿಖಿತವಾದ ಮೇಲೆ ಅದನ್ನು ಉಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾಗರಾಜ್, ಪ್ಲೀಸ್ ಸ್ವಲ್ಪ ಅದು ಕರೆದು ನಾಗರಾಜ್. I'm sorry, Nagraj. I'm sorry. ಏನಾಯ್ತಪ್ಪ ದೇವ್ರೆ? ಡಾಕ್ಟರ್, ನಿಮ್ಮ ಅವಸ್ಥೆಗೆ ಯಾರು ಕಾರಣ? ನೋ ಡಾಕ್ಟರ್, ನೋ. ಅಯ್ಯೋ ವಿಧಿಯೇ, ಎಂತ ನಿಷ್ಕರುಣೆ ನೀನು. ಪ್ರಾಣಾಪಾಯದಿಂದ ರಕ್ಷಿಸಬೇಕಾದ ಡಾಕ್ಟರ್ ಪ್ರಾಣವನ್ನೇ ಕಳೆದುಕೊಂಡ ಮೇಲೆ ನಾನೇನು ಮಾಡಲಿದ್ದೇವ? ನನಗೇಕೆ ಇಂಥ ಅಗ್ನಿ ಪರೀಕ್ಷೆ? ಕಷ್ಟಗಳ ಮೇಲೆ ಕಷ್ಟಗಳು ಕೊಡುತ್ತಾ ಬಡವರ ಬಾಳಿನಲ್ಲಿ ಚೆಲ್ಲಾಟವಾಡುತ್ತಿರುವುದು ಯಾವ ನ್ಯಾಯ? ಇಲ್ಲ, ಇಲ್ಲವೇ ಇಲ್ಲ. ಈ ಕಲಿಯುಗದಲ್ಲಿ ನೀನು ಕಲ್ಲಾಗಿ ಕುಳಿತಿರುವೆ ಅಂದಾಗ ಈ ಕರುಣಾಜನಕ ಕ್ರಂದನ ನಿನಗೆ ಹೇಗೆ ಕೇಳಿಸುತ್ತೆ? ಅಂದ ಹಾಗೆ ಡಾಕ್ಟರ್ ಸಾವಿಗೆ ಕಾರಣ ಯಾರಿರಬಹುದು? ಮಾತಾಡಿ ಶಶಾಂಕ್. ಡಾಕ್ಟರ್ ನಾಗರಾಜ್ ಕೊಲೆಗೆ ನೀನೇ ಕಾರಣ. ಧನರಾಜ್, ಏನ್ ಹೇಳ್ತೀರಿ? ನಾನು ಕೊಲೆ ಮಾಡೋದೇ? ಹೌದು, ನೀನು ಮಾಡದೆ ತನ್ನಷ್ಟು ತಾನು ಹೊಡ್ಕೊಂಡು ಸತ್ತಾನೆ. ಶಶಾಂಕ್, ನಿನ್ನ ಟ್ರೀಟ್ಮೆಂಟ್ ಸಲುವಾಗಿ ಡಾಕ್ಟರ್ ನಾಗರಾಜ್ ಅವರು ದೊಡ್ಡ ಮೊತ್ತ ಹಣ ಬೇಕಂದಾಗ ನಿನ್ನ ಪ್ರಾಣ ಉಳಿಸ್ಕೊಳ್ಳೋ ಎಂಬ ಆಸೆಯಿಂದ ಅವರ ಮನೆಗೆ ಕಳ್ಳತನ ಮಾಡಲು ಬಂದ್ರೆ ಅಲ್ಲವೇ? ಆಗ ಅವರು ತಡೆಯಲು ಬಂದಾಗ ನೀನು ಅವರು ಕೊಲೆ ಮಾಡಿದೆ ಅಲ್ಲವೇ? ಧನರಾಜ್, ಹೇ ಧನರಾಜ್, ಹಣಕ್ಕಾಗಿ ಹಣ ಉಳಿಸುವ ಅಂಶ ನಮ್ಮದಲ್ಲ. ಅದೇನಿದ್ದರು ನಿನ್ನಂತವನ ಹೀನ ವಂಶದಲ್ಲಿರಬಹುದು. ಯಾವ ಊಟದಲ್ಲಿ ಯಾವ ಹಾವಳಿಕೆ ಅಂತ ಯಾರಿಗೊತ್ತು? ಸ್ವಲ್ಪ ತಡೆ, ಪೊಲೀಸರು ಬಂದ ಮೇಲೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಬನ್ನಿ.
ಮಾಡಿದ್ದಾನೆ ನೋಡಿ. ನಿಮ್ಮ ಪ್ರಾಣ ಸ್ನೇಹಿತ ಶಶಾಂಕ್ ಅಂತ ನೀಚ ಕೆಲಸ ಮಾಡಿದ್ದಾನೆ. ನಾನು ಕನಸು ಮನಸ್ಸನ್ನು ಸಾಧಿಸಲಿಲ್ಲ. ಮೊದಲು ಈ ಕೊಲೆಗಾರನ ಅರೆಸ್ಟ್ ಮಾಡಿ. ಮಿಸ್ಟರ್ ಧನರಾಜ್, ಶಶಿಕನ್ನೆ ಡಾಕ್ಟರ್ ನಾಗರಾಜ್ ಅವರ ಕೊಲೆ ಮಾಡಿದ್ದು ನೀನು ಕಣ್ಣಾರ ಕಂಡಿದೀಯಾ? ಎಸ್ ಮಿಸ್ಟರ್ ಕಾರ್ತಿಕ್, ನಾನು ಬರುವಷ್ಟರಲ್ಲಿ ಈ ಇಬ್ಬರು ಸುಡ್ಕೇಸ್ ಹಿಡಿದುಕೊಂಡು ಜಗಳವಾಡ್ತಿದ್ರು. ಆಗ ಶಶಾಂಕ್ ರಿವಲರ್ ತೆಗೆದು ಡಾಕ್ಟರ್ ನಾಗರಾಜ್ ಜೊತೆಗೆ ಗುಂಡು ಹಾರಿಸಿದ. ಆಗ ನಾಗರಾಜ್ ನೆಲಕ್ಕುಳಿದಾಗ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೆ. ಇಲ್ಲ ಕಾರ್ತಿಕ್, ಇಲ್ಲ, ಸತ್ಯವಾಗಿಯೂ ನಾ ಈ ಕೊಲೆ ಮಾಡಿಲ್ಲ. ನನ್ನನ್ನು ನಂಬು, ಇವನು ಸುಳ್ಳು ಹೇಳುತ್ತಿದ್ದಾನೆ. ದಯವಿಟ್ಟು ನನ್ನನ್ನು ನಂಬು. ಮಾಡಿದ್ದಾರೆ ಯಾರಾದ್ರೂ ನಾನೇ ಕೊಲೆ ಮಾಡಿ ಅಂತ ಒಪ್ಕೊಳ್ತಾರೇನೋ? ಇನ್ಸ್ಪೆಕ್ಟರ್, ಹಂಗೆ ಇವನಿಗೆ ಕನ್ನಡಿ ಯಾಕೆ ಅನುಮಾನವಿದ್ದಾರೆ. ಆ ಸೂಟ್ ಕೇಸಲ್ಲಿ ಏನಿದೆ ಅಂತ ಚೆಕ್ ಮಾಡಿ, ಆವಾಗ ಗೊತ್ತಾಗುತ್ತೆ ಯಾವುದಗೋಸ್ಕರ ಕೊಲೆ ನಡೆದಿದೆ ಅಂತ. ತಂಬೂರಿ, ಎಸ್ ಸರ್. ಆ ಸೂಟ್ ಕೇಸ್ನಲ್ಲಿ ಏನಿದೆ ಅಂತ ಚೆಕ್ ಮಾಡು. ಸರಿ ಸರ್. ಸರ್, ಈ ಸೂಟ್ ಕೇಸ್ ತುಂಬಾ ಹಣ ಇದೆ ಸರ್. ಶಶಾಂಕ್, ನಿಜ ಹೇಳು, ಈ ಸೂಟ್ ಕೇಸ್ ಯಾರ್ದು ಅಂತ? ಕಾರ್ತಿಕ್, ಈ ಸೂಟ್ ಕೇಸ್ ನನ್ನದು. ನನ್ನ ಟ್ರೀಟ್ಮೆಂಟ್ ಸಲುವಾಗಿ ಡಾಕ್ಟರ್ ನಾಗರಾಜ್ರಿಗೆ ಕೊಡಲು ನಾನೇ ತಂದಿರುವೆ. ಎಷ್ಟೊಂದು ಹಣ ಎಲ್ಲಿಂದ ಬಂತು ಬಿಕಾರಿಗೆ? ನೋಡಿದರ ಕಾರ್ತಿಕ್, ಹಣಕ್ಕಾಗಿ ಹಣ ಉಳಿಸಲು ಸಹ ಹಿಂದೆ ಮುಂದೆ ನೋಡೋ ಇಂಥ ಪಾಪಿಗಳು. ಅಯ್ಯೋ ನಾಗರಾಜ್, ಅನ್ಯಾಯವಾಗಿ ನಿನ್ನ ಪ್ರಾಣ ಸ್ನೇಹಿತನ ಕಳ್ಕೊಂಡು ಬಿಟ್ಟನಲ್ಲ. ಇನ್ನೆಲ್ಲಿ ಹುಡುಕಲಿ ನಾಗರಾಜ್, ನಿನ್ನೆಲ್ಲ ಹುಡುಕಲಿ. ಇನ್ಸ್ಪೆಕ್ಟರ್, ಮೊದಲು ಈ ಕೊಲೆಗಾರನ ಅರೆಸ್ಟ್ ಮಾಡಿ. ಶಶಾಂಕ್, ಯು ಆರ್ ಅಂಡರ್ ಅರೆಸ್ಟ್. ತಂಬೂರಿ, ಎಸ್ ಸರ್. ಶಶಾಂಕ್ನನ್ನು ಅರೆಸ್ಟ್ ಮಾಡು. ನ್ಯಾಯ ಎಲ್ಲಿದೆ ದೇವರೇ, ಕಲಿಗರ್ಭದಲ್ಲಡಾಗಿದೆ. ಕೊಟ್ಟಿರು ಕಾರ್ತಿಕ್, ಪ್ಲೀಸ್, ನನಗೂ ಈ ಕೊಲೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಇದರಲ್ಲಿ ಯಾರ್ದೋ ಪಿತೂರಿ ನಡೆದಿದೆ. ದಯವಿಟ್ಟು ನನ್ನ ನಂಬು ಕಾರ್ತಿಕ್, ನನ್ನನ್ನು ನಂಬು. ಈ ಹಣ ನನಗೆ ಸುಮತಿ ತಂದು ಕೊಟ್ಟಿದ್ದಾಳೆ. ನನ್ನ ಮೇಲೆ ನಿನಗೆ ವಿಶ್ವಾಸವಿಲ್ಲವೇ? ಅಲ್ಲೋ, ನಿನ್ನ ಟ್ರೀಟ್ಮೆಂಟ್ಗೆ ನಾನು ಹಣ ಕಳಿಸ್ತಿದ್ದೆ. ಆದರೆ ಇಂಥ ಕೆಲಸ ಮಾಡುವುದೇ? ಸುಮತಿ ಎಲ್ಲಿಂದ ತಂದು ಕೊಡ್ತಾಳೋ ನಿನಗೆ ಹಣ? ಯಾಕೆ ಸುಳ್ಳು ಹೇಳುತ್ತೀರಿ? ಶಶಾಂಕ್, ಐ ಆಮ್ ಸಾರಿ. ನಂಬಿಕೆ, ದ್ರೋಹ, ವಿಶ್ವಾಸ ಅನ್ನೋದು ನಮ್ಮ ಸ್ನೇಹ ಸಂಬಂಧಕ್ಕೆ ಮಾತ್ರ. ಆದರೆ ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ, ಆಧಾರ. ಅವು ಎರಡು ನಿನ್ನ ಪರ ಇಲ್ಲ. ಶಶಾಂಕ್, ನಾನು ಆ ದೂರದ ಊರಿನಿಂದ ನಿನ್ನನ್ನು ಕಾತೂರದಿಂದ ನೋಡಲು ಬಂದೆ. ಆದರೆ ಈ ರೀತಿಯಾಗಿ ನೋಡ್ತೀನಿ ಅಂತ ಖಂಡಿತ ಭಾವಿಸಿರಲಿಲ್ಲ ನಾನು. ಇನ್ಸ್ಪೆಕ್ಟರ್, ಮೊದಲು ಈ ಕೊಲೆಗಾರನ ಅರೆಸ್ಟ್ ಮಾಡಿ. ಇವ್ರ ಮುಖ ನೋಡಲು ಸಾವರಿಸ್ತಿದೆ. ಡಾಕ್ಟರ್ ನಾಗರಾಜ್ ಅವರ ಕೊಲೆ ಪೋಸ್ಟ್ ಮಾರ್ಟಮ್ಗೆ ವ್ಯವಸ್ಥೆ ಮಾಡು. ಓಕೆ ಸರ್. ಹಾಗೆ ಶಶಾಂಕ್ನನ್ನು ಕರೆದುಕೊಂಡು ನಡೆ. ಸರಿ ಸರ್. ಸ್ಟೇಷನ್ಗೆ ಬಂದು ನಿಮ್ಮ ಕಂಪ್ಲೇಂಟ್ಗೆ ಹೇಳ್ತೀನಿ. ಓಕೆ ಇನ್ಸ್ಪೆಕ್ಟರ್, ಖಂಡಿತ ಬರ್ತೇನೆ. ವಿಜಯೋತ್ಸವ. ಏನು ಈ ಧನರಾಜನಿಗೆ
ನೀಡಿದ ಕೆಲಸ ಸಾಧಿಸಿದೆ. ಅಷ್ಟೊಂದು ಸರಿಸಾಗಿ ಸೋಲುವುದಿಲ್ಲ ಈ ಧನರಾಜ್. ಅದಕ್ಕೆ ವಿಷಯ ವೀರ ಎಂದು ಕರೀತಾರೆ ಈ ಜನರು. ಬರುತ್ತೇನೆ ಸುಮತಿ, ಬರುತ್ತೇನೆ. ನಮ್ಮಿಬ್ಬರ ಮೊದಲ ಮೇಲೆ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ನಿನ್ನನ್ನು ಸೇರಲು ಬಂದೇ ಬರುತ್ತೇನೆ. ಓ ಸುಮತಿ, ಸುಚಿತ್ರ, ಶಶಾಂಕನಿಗೆ ಜಾಮೀನು ಸಿಕ್ಕಿತು. ಹಾ ಕಾರ್ತಿಕ್, ತೆಗೆದುಕೊಳ್ಳಿ ಜಾಮೀನು ಪತ್ರವನ್ನ. ತಂಬೂರಿ, ಶಶಾಂಕನನ್ನು ರಿಲೀಸ್ ಮಾಡು. ಅಣ್ಣ ಶಶಾಂಕ್, ಈ ಕೊಲೆ ಆಪಾದನೆಯಿಂದ ನಿರ್ದೋಷ ಆಗ್ಬೋದು ತಾನೆ? ಹೌದಮ್ಮ, ಡೋಂಟ್ ವರಿ, ಶಶಾಂಕ ನಿರ್ದೋಷಿ ಎಂದು ನಾನು ಸಾಬೀತುಪಡಿಸುತ್ತೇನೆ. ಫಿಂಗರ್ ಪ್ರಿಂಟ್ ರಿಪೋರ್ಟ್ ಪ್ರಕಾರ ಶಶಾಂಕ ಕೊಲೆಗೆ ಉಪಯೋಗಿಸಿದ ಪಿಸ್ತೂಲಿನ ಮೇಲೆ ಶಶಾಂಕನ ಫಿಂಗರ್ ಪ್ರಿಂಟ್ ಇಲ್ಲದೆಂದು ಈಗಾಗಲೇ ಸಾಬೀತಾಗಿದೆ. ಆದರೆ ಈ ಚೌಡಯ್ಯ ನಮಗೆ ಏನಾದರೂ ಸಿಕ್ಕರೆ ನಿಜವಾದ ಕೊಲೆ ಯಾರೆಂದು ಸುಲಭವಾಗಿ ಕಂಡುಹಿಡಿಯಬಹುದು. ಥ್ಯಾಂಕ್ ಯು ಕಾರ್ತಿಕ್. ಕೊಲೆ ಮಾಡುವಷ್ಟು ಕ್ರೂರಿ ನಿನ್ನ ಸ್ನೇಹಿತನಲ್ಲವೆಂದು ತಿಳಿದುಕೊಂಡೇ ಅಲ್ಲ, ನನಗಷ್ಟೇ ಸಾಕು. ಹಾ ಕಾರ್ತಿಕ್, ಆ ಧನರಾಜನ ಸುಳ್ಳು ಎಲ್ಲಾದ್ರೂ ಸಿಕ್ತೆ? ಇನ್ನೂ ಇಲ್ಲಮ್ಮ. ಆ ಧನರಾಜ್ ಎಲ್ಲಿಗೆ ಹೋಗುತ್ತಾನೆ? ಮತ್ತೊಬ್ಬರಿಗೆ ಹಾಕಲು ಹೋಗಿರುವ ಗುಂಡಿಯಲ್ಲಿ ಅವನೇ ಬೀಳುತ್ತಾನೆ. ಇದರಲ್ಲಿ ಸಂದೇಹವಿಲ್ಲ. ಬೀಳಲೇಬೇಕು ಕಾರ್ತಿಕ್, ಬೀಳಲೇಬೇಕು. ಅವನು ಮಾಡಿದ ತಪ್ಪಿಗಾಗಿ ಅವನಿಗೆ ಸರಿಯಾದ ಶಿಕ್ಷೆ ಆಗಿ ನರಳಿಗಾಳಿ ಸಾಯಬೇಕು. ಅವಾಗ್ಲೇ ನನ್ನ ಮನಸ್ಸಿಗೆ ಶಾಂತಿ. ಖಂಡಿತವಾಗಿಯೂ ಅಮ್ಮ, ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಮಾಡಿದ ಪಾಪದ ಪ್ರತಿಫಲ ಇದೇ ಜನ್ಮದಲ್ಲಿ ಅನುಭವಿಸಬೇಕು, ಇದು ನಿಶ್ಚಿತ. ಇವ್ರಿಗೆ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ಬಹುದಾ? ಇನ್ಸ್ಪೆಕ್ಟರ್ ಸಾಹೇಬ್ರ, ಅದರ ಅವಶ್ಯಕತೆ ಇಲ್ಲ ಶಶಾಂಕಪ್ಪನಿಗೆ. ಚೌಡಯ್ಯ, ನೀನು ಏನು ಹೇಳ್ತೇವೆ? ಶಶಾಂಕನಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲವೇ? ಇಲ್ಲ ಸರ್, ಇಲ್ಲ. ನೋಡಿ, ನಿಮಗೆಲ್ಲ ನಾನೊಂದು ಸಂತೋಷದ ಸಮಾಚಾರ ತಂದಿದ್ದೆ. ಸಂತೋಷದ ಸಮಾಚಾರವೇ? ಏನದು ಚೌಡಯ್ಯ? ನೋಡಿ ಶಶಾಂಕ್, ನಿನಗೆ ಯಾವುದೇ ರೀತಿಯ ರೋಗವಿಲ್ಲ. ನಾನು ದೇವರಾಣೆ ಮಾಡಿ ಹೇಳ್ತೀನಿ, ಇದೆಲ್ಲ ನಮ್ಮ ಧನುರಾಜ ಸೌಕಾರ ಆ ಡಾಕ್ಟರ್ ನಾಗರಾಜಪ್ಪ ಇಬ್ಬರು ಕೂಡಿ ಹೂಡಿದ ಕುತಂತ್ರವಿದು. ಏನು ಕುತಂತ್ರವೇ? ಹೌದು ಸಾಹೇಬ್ರೆ, ನನ್ನ ಮಗಳಂತಿರುವ ಸುಮಿತ್ ಅವಾಗ ದ್ರೋಹ ಆಗಬಾರ್ದಂತ ನಿಜ ವಿಷಯ ತಿಳಿಸ್ಲಾಕ ಬಂದೇನ್ರಿ. ನೋಡ್ರಿ, ನಮ್ಮ ಸೌಕಾರ ಆ ಡಾಕ್ಟರ್ ನಾಗರಾಜಪ್ಪ ಇಬ್ಬರು ಕೂಡಿ ಈ ಸುಮಿತವ ಅನುಭವಿಸಲೇಬೇಕು ಅನ್ನೋ ಹಠದಾಗ ಏನೋ ಒಂದು ನಮೂನೆ ಔಷಧ ಕೊಟ್ಟು ಭಯಾನಕ ರೋಗ ಆದಂತ ಹೆಸರಿಟ್ಟಾರ್ರಿ. ಚೌಡಯ್ಯ, ಶಶಾಂಕನ ರೋಗಕ್ಕೂ ಅದಕ್ಕೂ ಏನು ಸಂಬಂಧ? ಅಲ್ಲೇ ಇರೋದು ನೋಡ್ರಿ ಕರಮತ್ತು. ಅಲ್ರಿ, ಮರ ಏರಿ ಹಣ್ಣು ತಿನ್ನಾಕ ಬರ್ಲಾರ್ದವ್ರು ಮರದ ಪುಡವನ್ನ ಕಡಿಯಾಕ ಪ್ಲಾನ್ ಹಾಕಿದ್ರಿ. ಆಪರೇಷನ್ ಹಣ ಬೇಕಾಗ್ತಾವಂತ ಸುಮಿತವಾಗ ಬ್ಲಾಕ್ ಮೇಲ್ ಮಾಡಕ್ ನೋಡಿದ್ರಿ. ಏನೋ ಸುಚಿತ್ರವನ ಪುಣ್ಯದಿಂದ ಆ ಸುಮಿತವ ಆ ದುಷ್ಟರ ಕೈಯಿಂದ ಬಚಾವಾದಳ್ರಿ. ಅಪ್ಪ, ಬಚಾವಾದಳು. ಚೌಡಯ್ಯ, ಹಾಗಾದರೆ ನನಗೇನು ಆಗಿಲ್ಲವೇ? ಮೈ ಗಾಡ್, ಸುಮತಿ, ಸುಚಿತ್ರ, ನನಗೇನು ಆಗಿಲ್ವಂತೆ. ನಾನು ಆರಾಮಾಗಿದ್ದೇನಲ್ಲವೇ? ಹೌದು ಶಶಾಂಕ್, ಹೌದು. ಆ ದೇವರು ದೊಡ್ಡವರು. ದಿನನಿತ್ಯ ಪೂಜೆ ಮಾಡಿದ ಪ್ರತಿಫಲಕ್ಕೆ ಆ ದೇವರು ನಮ್ಮ ಕೈ ಬಿಡ್ಲಿಲ್ಲ. ನಾನು ಪುಣ್ಯವಂತೆ. ಹೌದು ಸುಮತಿ,
ನೀನು ತುಂಬಾ ಪುಣ್ಯವಂತೆ ನೋಡು. ಇಷ್ಟಕ್ಕೆಲ್ಲ ಕಾರಣ ನಮ್ಮ ಅಣ್ಣನೇ ಅನ್ನೋದು ಗೊತ್ತಾಗಿ ನಾನು ಹೇಗೆ ಮುಖ ತೋರಿಸ್ಬೇಕನ್ನೋದು ನನಗೆ ತೋಚದಾಗಿದೆ. ಸುಚಿತ್ರ, ಯಾಕಮ್ಮ ಹೀಗೆಲ್ಲ ಮಾತನಾಡುತ್ತಿರುವೆ? ನಿನ್ನಣ್ಣ ಮಾಡಿದ ತಪ್ಪಿಗೆ ನೀನೇಕೆ ಹೊಣೆಯಾಗುವೆ? ಹೌದು ಸುಚಿತ್ರ, ಆ ಧನರಾಜನಿಂದ ನಿನಗೂ ಕೂಡ ಅನ್ಯಾಯವಾಗಿದೆ. ಹೌದು ಸಾಹೇಬ್ರೆ, ಆ ದ್ರೋಹಿ ಧನರಾಜ ಸುಚಿತ್ರಳಿಗೆ ಅನ್ಯಾಯ ಮಾಡಿದ್ದು ಸಾಲದು ಅಂತ ಆ ಡಾಕ್ಟರ್ ನಾಗರಾಜಪ್ಪನ ಕೊಲೆನ ತಾನೇ ಮಾಡಿ ಆ ಅಪರಾಧ ಶಶಂಕಪ್ಪನ ಮ್ಯಾಲ ಬರುವಾಗ ಮಾಡ್ಯಾನ್ರಿ ಅಪ್ಪ. ಚೌಡಯ್ಯ, ನೀನು ಹೇಳುತ್ತಿರುವುದು ಸತ್ಯವೇ? ಸುಳ್ಳು ಹೇಳಿ ನಾನು ಯಾವ ಅರ್ಥಕ್ಕೆ ಹೋಗಲ್ರಿ ಅಪ್ಪ. ಖರೆ ಖರೆ ನಮ್ಮ ಮನೆ ದೇವರ ಆಣೆ ಮಾಡಿ ಹೇಳ್ತೀನಿ, ಆ ಕೊಲೆ ಧನರಾಜನೇ ಮಾಡಿದ್ದು. ನಾನೇ ನನ್ನ ಕಣ್ಣಾರ ಕಂಡಿನಿ. ಅದು ಅಲ್ಲದೆ ಆ ವಿಷಯ ಅವನೇ ಸ್ವಂತ ಬಂದು ನನಗೆ ತಿಳಿಸ್ಯಾನ್ರಿ. ನಾನು ಈ ಮೊಬೈಲ್ದಾಗ ರೆಕಾರ್ಡಿಂಗ್ ಮಾಡಿ ಇಟ್ಟಿನ್ರಿ ಅಪ್ಪ. ಒಂದು ವೇಳೆ ನಿಮಗೆ ಅನುಮಾನ ಕಂಡು ಬಂದ್ರ ಕೇಳಿ ನೋಡ್ರಿ. ಹಂಗೆ ಕೋರ್ಟಿನಾಗ ಧನರಾಜನ ವಿರುದ್ಧ ಸಾಕ್ಷಿ ಹೇಳಕ್ ನಾನು ತಯಾರಿದ್ದೀನಿ ಅನ್ನೋ ಮಾತನ್ನು ನೀವು ಮರಿಬೇಡ. ತುಂಬಾ ಥ್ಯಾಂಕ್ಸ್ ಚೌಡಯ್ಯ, ತುಂಬಾ ಥ್ಯಾಂಕ್ಸ್. ನಿನ್ನಲ್ಲಿ ಇಷ್ಟೊಂದು ದೊಡ್ಡ ಮನಸ್ಸಿದೆ ಅಂತ ನಾನು ಖಂಡಿತ ಭಾವಿಸಿರಲಿಲ್ಲ. ಏನ್ ಮಾಡೋದ್ರಿ ಅಪ್ಪ, ಇಷ್ಟು ದಿವಸ ಅದೇ ವಿಚಾರ ಮಾಡ್ತಿದ್ದೆ. ಖುದ್ದು ನನ್ನ ಮಗಳ ನನಗ ಚೀಮಾರಿ ಹಾಕಿದ ಮ್ಯಾಲ ನನಗ ಬುದ್ಧಿ ಬಂತ್ರಿ ಅಪ್ಪ. ಬರ್ಲಾರ್ದೇನ್ರಿ? ಅಳಿಯ ಆದವನು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮ್ಯಾಗ ಇರುವಾಗ ಮಾವ ಆದವನು ಚಿಲ್ಲರೆ ಬುದ್ಧಿ ಮಾಡಿದ್ರ ನನ್ನ ಮರ್ಯಾದೆ ಏನಾಗಬೇಕಂತ ತಿಳಿದು ನಾನು ವಿನ ಕೂಡಿ ಇವನಿಗೆ ಸರಿದಾರಿ ತಂದಿ ನೋಡ್ರಿ ಸಾಹೇಬ್ರೆ. ಚೌಡಯ್ಯ, ತಮ್ಮೂರು ಹೇಳ್ತಿರೋದು ಏನು ಮಾಡೋದ್ರಿ ಅಪ್ಪ, ಹಿರಿಯರಾದ ನಾವು ಹೊಲಸ ದಾರಿ ತುಳಿದ ಮ್ಯಾಲ ಇದ್ರಾಗ ಚಿಕ್ಕವ್ರು ಬುದ್ಧಿ ಹೇಳಿದ್ರೆ ತಪ್ಪೇನಿಲ್ರಿ. ಅಂದಂಗ ನಮ್ಮ ಸಾಹೇಬರ್ ನಮಗೊಂದು ತಂದಿ ಇದ್ದಂಗ್ರಿ. ಅವ್ರು ಹೇಳಿದಂಗ ಹೇಳುವಂತೆ ಹೇಳ್ಯಾರ್ರಿ ಅಪ್ಪ. ಅದಕ್ಕ ತಾವು ದೊಡ್ಡ ಮನಸ್ಸು ಮಾಡ್ಬೇಕಲ್ರಿ. ಕಾರ್ತಿಕ್, ಅಂತೂ ತಂಬೂರಿ ನಿನ್ನ ಮೇಲೆ ಒಳ್ಳೆಯ ಭಕ್ತಿ ಇಟ್ಟಿದ್ದಾನೆನ್ನುವಂತಾಯ್ತು. ಅವರವರ ಭಾಗ್ಯ ತಕ್ಕಂತೆ ಅವರವರ ಭಕ್ತಿ ಎನ್ನುವಂತೆ ಈ ತಂಬೂರಿ ನಮ್ಮ ಅಣ್ಣನ ಮೇಲೆ ಭಕ್ತಿ ಇಡೋದಕ್ಕೆ ಯಾವ ತಪ್ಪು ಇಲ್ಲ. ಚೌಡಯ್ಯ, ಮತ್ತೇನು, ವೀಣಾಳಿಗೂ ಹಾಗೂ ತಂಬೂರಿಗೂ ಮದುವೆಗೆ ಗ್ರೀನ್ ಸಿಗ್ನಲ್ ಸಿಕ್ತಲ್ಲ. ಹಾ ಕಾರ್ತಿಕ್ ಅವರೇ, ನೋಡಿ ನಿಮ್ಮ ಒಪ್ಪಿಗೆಗಾಗಿ ಕಾಯ್ತಾ ನಿಂತಿದ್ದಾರೆ. ಓಕೆ ಓಕೆ. ಚೌಡಯ್ಯ, ನಿನ್ನ ಮಗಳು ವೀಣಾಳದು ನನ್ನ ತಂಬೂರಿಗೂ ಸ್ವಂತ ನಿಂತು ನಾನೇ ಮಾಡಿರ್ತೀನಿ, ಸರಿನಾ? ಸಂತೋಷ ತಂಬೂರಿ? ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಸಂತೋಷ ನೋಡ್ರಿ. ತಂಬೂರಿ, ಚೌಡಯ್ಯನ ನಾವು ಒಂದು ಸ್ಟೇಟ್ಮೆಂಟ್ ಬರೆದಿಕೋ. ಹಾಗೆ ಆ ಡಾಕ್ಟರ್ ಧನರಾಜ್ ಎಲ್ಲೇ ಇದ್ದರೂ ಕೂಡ ಅವನನ್ನು ಬಂಧಿಸಲೇಬೇಕು. ಶಶಾಂಕ್, ನೀವೆಲ್ಲರೂ ಮನೆ ನಡೆಯಿರಿ, ಅಲ್ಲೇ ಊಟ ಮಾಡುವರಂತೆ. ಈ ಸಂತೋಷ ಸಂದರ್ಭ ಕಲ್ಪಿಸೋದಕ್ಕೆ ಆ ದೇವರ ಹತ್ರ ಹೋಗಿ ನಾನು ಹರಕೆ ಸಲ್ಲಿಸಿ ಬರ್ತೀನಿ. ಸುಮತಿ, ನೀವು ಹೋಗಿ, ನಾನು ಡ್ಯೂಟಿ ಮುಗಿದ ಮೇಲೆ ತಪ್ಪದೇ ಬರುತ್ತೇನೆ. ಕಾರ್ತಿಕ್, ನಿನ್ನ ಡ್ಯೂಟಿ ಮುಗಿಯ ಮೇಲೆ ಇಬ್ಬರು ಕುಡಿಯ ನಂತರ ಹೋಗೋಣ. ಸುಮತಿ, ಸುಚಿತ್ರ, ನೀವಿಬ್ಬರು ಮನೆಗೆ ನಡೆಯಿರಿ. ಇಲ್ಲ ಶಶಾಂಕ್, ನನಗೆ ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಹಾಗಲ್ಲಮ್ಮ, ನೀವು ಮನೆಗೆ ಹೋಗಿ. ಒಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ದೇವರಿಗೆ ಹರಕೆ ಸಲ್ಲಿಸು. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದರಾಯ್ತು. ಅಂದ್ರೆ ಇವಾಗ ನೀವು ಯಾರು ಬರೋದಿಲ್ವಾ? ಹಾ? ಸರಿ, ಆಮೇಲೆ ಬನ್ನಿ. ಸುಚಿತ್ರ, ನೀನು ಬೇಗ ಬಾ ಅಮ್ಮ. ತಂಬೂರಿ, ಆ ಧನರಾಜನ ಶೋಧನೆಗೆ ನಾನು ಹೋಗುತ್ತೇನೆ, ನೀನು ಕೂಡ ಬಾ. ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕನೆಂದು ಹೆಸರು ವಾಸಗೊಂಡಿರುವ ಶ್ರೀ ಮಲ್ಲಿಕಾರ್ಜುನನೇ, ನಿನ್ನ ಕೃಪಾ ಕಟಾಕ್ಷೆಯಿಂದ ನನಗೆ ಒದಗಿ ಬಂದ ಸಂಕಟ ಎಲ್ಲ ದೂರಾಗಿ ನಾನೀಗ ನಿಶ್ಚಿಂತೆಯಿಂದ ಇರುವೆ. ಅದಲ್ಲದೆ ಪ್ರಾಣಕ್ಕಿಂತ ಪ್ರಾಣಾಗಿ ಪ್ರೀತಿಸ್ತಾ ಇರೋ
ನನ್ನ ಪತಿ ಶಶಾಂಕ್ ನನ್ನ ಒಡ ಹುಡುಗರಿಗಿಂತ ಹೆಚ್ಚಾಗಿ ಕಾಳಜಿ ಮಾಡ್ತಾ ಇರೋ ನನ್ನ ಅಣ್ಣ ಕಾರ್ತಿಕ್, ನನ್ನ ಸ್ನೇಹಿತೆ ಆದರೂ ಸಹಿತ ಸೋದರ ಸ್ಥಾನದಲ್ಲಿ ನಿಂತು ನನ್ನ ಪ್ರೀತಿನ ನೋಡುವ ನನ್ನ ಸ್ನೇಹಿತೆ ಸುಚಿತ್ರ, ಇವರನ್ನೆಲ್ಲ ನೀನು ಈ ಕರುಣಿಸಿರುವೆ ತಂದೆ. ಇನ್ನು ಮುಂದೆ ಆ ದುಷ್ಟ ಧನರಾಜನ ಕೆಟ್ಟ ದೃಷ್ಟಿ ನನ್ನ ಸಂಸಾರದಲ್ಲಿ ಬೀಳದ ಹಾಗೆ ನಮ್ಮ ಸಂಸಾರವನ್ನು ಕಾಪಾಡು ತಂದೆ, ಕಾಪಾಡು. ಸುಮತಿ, ಕಾಪಾಡುತ್ತೇನೆಂದು ಕೈ ಹಿಡಿಯಲು ಬಂದ ಈ ಕರುಣಾಯಿ ಮೇಲೆ ಕನಿಕರ ತೋರದೆ ದೂರ ಉಳಿದ ನೀನು ಈಗ ಕಲ್ಲು ದೇವರದಲ್ಲಿ ನಿಂತು ಕಾಪಾಡು ಕಾಪಾಡು ಎಂದ್ರೆ ನಿನ್ನ ಕೂಗು ಆತನನ್ನು ಕೇಳಿಸಲು ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ ಧನರಾಜ್? ಕಷ್ಟದಲ್ಲಿರೋನ್ನ ಕಾಪಾಡ್ತಾನೆಂದ್ರೆ ಈತ ಕರುಣಾಸಿಂಧು, ದೀನಬಂಧು, ಅನಾಥ ರಕ್ಷಕರೆಂದು ಹೆಸರಿಂದ ಕರೆಯಿಸಿಕೊಂಡು ಪ್ರತಿನಿತ್ಯ ಪೂಜೆ ಮಾಡಿಸ್ಕೋತಾನೆ. ಅಂತೆಯೇ ಇಷ್ಟು ದಿವಸ ನಿನ್ನಂಥ ಪಾಪಿಕೆಯಿಂದ ನನ್ನ ಕಾಪಾಡ್ಕೊಂಡೇ ಬಂದಿದ್ದಾನೆ, ಕಾಪಾಡ್ತಾನೆ. ಇಷ್ಟು ದಿವಸ ಕಾಪಾಡಿದ್ದಾನೆ. ಈ ನಿನ್ನ ದಿನ ಬಂದು ಕರುಣ ಸಿಂಧು ಅನಾಥ ರಕ್ಷಕ. ಆದರೆ ಈ ದಂಡರಾಜನ ಕಪ್ಪಿ ಮುಷ್ಟಿಯಿಂದ ಅದು ಹೇಗೆ ಕಾಪಾಡುತ್ತದೆ ಅಂತ ನಾನು ನೋಡುತ್ತೇನೆ. ಸುಮತಿ, ಈ ನಿನ್ನ ಅನಾಥ ರಕ್ಷಕ ಸನ್ನಿಧಿಯಲ್ಲಿ ನಿನ್ನನ್ನು ನನ್ನಗೊಳಿಸಿ ನಿರ್ವಿಘ್ನಾಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳದೆ ಬಿಡಲಾರೆ. ನೀನೊಬ್ಬ ಮನುಷ್ಯನೇನೋ? ಪವಿತ್ರವಾದ ದೇವಸ್ಥಾನದಲ್ಲಿ ನಿಂತು ಇಂಥ ಹೊಲಸ ಮಾತಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವೋ? ನಾಚಿಕೆ ನಾಚಿಕೆ ಅನ್ನೋದು ಮಾನಸಿಕ ಸಂಬಂಧಕ್ಕೆ ಮೀಸಲು, ಆದರೆ ನನ್ನದು ದೈಹಿಕ ಸಂಬಂಧ. ಈ ಸಂಬಂಧದಲ್ಲಿ ನಾಚಿಕೊಂಡರೆ ನಮಗೆ ಯಾವುದೇ ರೀತಿಯ ಸುಖ ಸಂತೃಪ್ತಿ ಸಿಗುವುದಿಲ್ಲ. ಸುಮತಿ, ನಿನ್ನ ದೇಹದ ಅಂಗಗಳನ್ನು ತುಂಬಿಕೊಂಡಿರುವ ನಿನ್ನ ಮಾತುಕತೆಯ ಮಾತಾಡಕ್ಕೆ ನನ್ನ ಹುಚ್ಚು ಹೆಚ್ಚಾಗಿದೆ. ಈ ನನ್ನ ಬುಗಿಲತ್ತಿರುವ ದೇಹದ ಬೆಂಕಿಗೆ ನಿನ್ನ ಲಿಂಗಾನದ ಬಣ್ಣಿನಿಂದ ಶಮೆಗೊಳಿಸು. ಧನರಾಜ್, ನನ್ನ ಮುಟ್ಟೋದಕ್ಕೆ ಮುಂದೆ ಬಂದ್ರೆ ಸುಟ್ಟು ಬೂದಿ ಆಗ್ತೀಯ, ಎಚ್ಚರ. ಬೇಡ, ಈ ಹಳೆ ಡೈಲಾಗ್ ನನ್ನ ಹತ್ರ ಬೇಡ. ನೀನಂತ ಎಷ್ಟು ಹೆಣ್ಣುಗಳು ನೋಡಿಲ್ಲ ಈ ಧನರಾಜ್. ಸುಮತಿ, ಹಠ ಬೇಕೆ ಮಾಡುವೆ. ಸುಮ್ಮನೆ ನನ್ನೊಂದಿಗೆ ಬೆರೆತು ರತಿ ಸುಖದ ಸುಪ್ಪದಿಗೆ ನೋಡ್ಲಪ್ಪ. ಯಾವ ಸುಖದ ಸುಪ್ಪತ್ತಿಗೆ? ನಾನೀಗ ಶಶಾಂಕನ ಸತ್ತು ಅವಿವೇಕಿ ಮತ್ತೊಬ್ಬರಿಗೆ ಅಂಜಲಿಕ್ಕೆ ಆಸೆ ಪಡ್ತಾ ಇದೆಯಲ್ಲ, ಆ ದೇವ್ರು ನಿನಗೆ ಸ್ವಾಮಿ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಪಾಸಿ ಶಿಷ್ಯ ಆದ್ರೇನು ನನಗೇನು ಭಯವಿಲ್ಲ. ಸುಮತಿ, ಸುಮ್ಮನೆ ನನ್ನ ತಾಳ್ಮೆ ಪರೀಕ್ಷಿಸಬೇಡ. ಇವತ್ತೇನಾಗಲಿ ನೀನು ಅನುಭವಿಸುವುದು ನಾನು ಬಿಡಲಾರೆ. ಸುಚಿತ್ರ, ನೀನೇ ಕೇಳಿಗೆ ಬಂದೆ. ಯಾಕೆ ಬರಬಾರ್ದಾಗಿದ್ದೇನು? ನೀನು ಮಾಡುತ್ತಿರುವ ಹೊಲಸು ಕೆಲಸ ನೋಡುತ್ತಾ ಹಾಗೆ ಕುತ್ಕೋಬೇಕು ಅಂತ ಹೇಳ್ತಾ ಇದೀಯ? ಈ ಹಿಂದೆ ದುಷ್ಟರನ್ನು ದಮನ ಮಾಡುವ ಚಾಮುಂಡೇಶ್ವರ ಬಂದು ದಮನ ಮಾಡಿದು. ಈಗ ನಿನ್ನಂತ ಕಲಿಯುಗದ ಕಾಮಕರಿಗೆ ಸಂಹಾರ ಮಾಡಲು ರಣ ಚಂಡಿಯಾಗಿ ಬಂದಿದ್ದೇನೆ. ಮಾಡ್ತಿದ್ದೀಯ ನೀನು? ಈ ಪಾಪಿಯನ್ನು ಕೊಂದು ನಿನ್ನ ಕೈಯಲ್ಲಿ ನೀನಕ್ಕೆ ಕೊಳೆ ಮಾಡ್ಕೊತಾ ಇದೀಯಾ? ಈ ಪಾಪಿಯ ಪಾಪಗಳು ತುಂಬಿದಾಗ
ಆದರೆ ನಾನೀಗ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ. ಹಿಂದೆ ನಡೆದೆಲ್ಲ ಮರ್ತು ಬಿಡು. ಮಾಂಗಲ್ಯ ಕಟ್ಟಬೇಕಾದವನಿಗೆ ಮಣ್ಣು ಪಾಲು ಮಾಡಬೇಡ. ಆದರೆ ನನ್ನ ದುಷ್ಟರನ್ನೆಲ್ಲ ಬಿಟ್ಟು ನಿನ್ನ ಪತಿಯಾಗಿ ಬಾಳಲು ಅವಕಾಶ ಮಾಡಿಕೊಡು ಪ್ಲೀಸ್, ಅವಕಾಶ ಮಾಡಿಕೊಡು. ಕ್ಷಮಿಸುವಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದೆಯೋ ಮನೆ ಮೊರಕ. ನಿನ್ನ ಕೈಯಿಂದ ಮಾಂಗಲ್ಯ ಕಟ್ಟಿಸ್ಕೊಂಡ್ರೆ ನೀರಿಗೆ ಬಿದ್ದು ಕಲ್ಲನ್ನು ಕಟ್ಟಿಕೊಂಡು ಇದ್ದಂತೆಯೇ ಸರಿ. ನೋಡು, ಆ ಹರಿಹರ ಬ್ರಹ್ಮ ಬಂದ್ರು ಸರಿ, ನೀನು ಮಾತ್ರ ಬದುಕಿ ಉಳಿಯಲು ಸಾಧ್ಯವಿಲ್ಲ. ನಡೆಸಿಕೋ ನಿನ್ನ ಮನೆ ದೇವರನ್ನು. ಪ್ಲೀಸ್ ಸ್ವಲ್ಪ ಅದು ಕರುಣೆ ತೋರು ಸುಚಿತ್ರ, ಸ್ವಲ್ಪ ಅದು ಕರುಣೆ ತೋರು. ಏನು ನಿನ್ನಂತ ಹೇಸಿಗೆ ತಿನ್ನೋ ನಾಯಿಗೆ ನಾನು ಕರುಣೆ ತೋರಿಸ್ಬೇಕಾ? ಯಾಕೋ ಮತ್ತೊಬ್ಬರ ಮನೆ ಮುರಿಯುವಾಗ ನಿನಗೆ ಕರುಣೆ ಬರಲಿಲ್ವೇ? ಈಗ ಬಂದ ನಿನಗೆ ಕರುಣೆ ಅನ್ನೋ ಶಬ್ದ. ಇಲ್ಲ, ನೀನು ಬದುಕಿರಬಾರ್ದು. ಬದುಕಿದ್ದರೆ ನನ್ನಂತ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿ ಹೋಗುತ್ತೆ. ಅದಕ್ಕೆ ನೀನಿವತ್ತು ಸಾಯಲೇಬೇಕು. ಅಮ್ಮ, ಸುಚಿತ್ರ, ಸುಚಿತ್ರ, ಅಂತ ಕೆಲಸ ಮಾಡಿಬಿಟ್ಟೆ ನೀನು. ಮುಂದೆ ಕಾನೂನು ವಿಧಿಸುವ ಜೈಲು ಶಿಕ್ಷೆ ನೀನು ಅನುಭವಿಸಬೇಕು. ಯಾಕೆ ದುಡುಕಿದೆ ನೀನು? ನೋಡು ಕಾರ್ತಿಕ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂಥ ಪಾಪಿಗಳನ್ನ ಸುಮ್ಮನೆ ಬಿಟ್ರೆ ನನ್ನಂತ ಹೆಣ್ಣು ಮಕ್ಕಳ ಜೀವನವನ್ನೇ ಹಾಳು ಮಾಡ್ಬಿಡ್ತಾರೆ. ನೋಡು, ಹೀಗೆ ಇಂಥವ್ರನ್ನ ಹೀಗೆ ಬಿಟ್ರೆ ನಮ್ಮ ಕಲಿಯುಗದಲ್ಲಿ ಇಂಥ ಅನ್ಯಾಯಗಳು ನಡೀತಾ ಹೋಗುತ್ತೆ. ಅದಕ್ಕೆ ಇವನಿಗೆ ಸರಿಯಾದ ಶಿಕ್ಷಣ ನಾನೇ ಕೊಟ್ಟೆ. ಸುಚಿತ್ರ, ನಿನ್ನ ಹಿಂದೆ ಯಾರಂತ ತಿಳ್ಕೊಬೇಡಮ್ಮ. ನಿನ್ನ ಹಿಂದೆ ನಾವಿದ್ದೀವಿ. ಹೌದು ಸುಚಿತ್ರ, ಮುಂದೆ ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನಿನ್ನ ಮಗುವಿನ ಪಾಲನೆ ಪೋಷಣೆ ಮಾಡುತ್ತೇನೆ ಸುಚಿತ್ರ. ನೀನೇನು ಚಿಂತಿಸದಿರು. ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯುವುದಿಲ್ಲ. ಕೊನೆಗೂ ನೀನು ಗೆಲುವು ಸಾಧಿಸಿದ ಗರತಿಯಾದೆ ಅಮ್ಮ, ಗೆಲುವು ಸಾಧಿಸಿದ ಗರತಿಯಾದೆ, ಗೆಲುವು ಸಾಧಿಸಿದ ಗರತಿಯಾದೆ ಅಮ್ಮ, ಗೆಲುವು ಸಾಧಿಸಿದ ಗರತಿಯಾದೆ. ನಿನ್ನಂತ ಹೆಣ್ಣು ಮಕ್ಕಳು ಜೀವನದಲ್ಲಿ ಸೋಲಪ್ಪದೆ ಮುಂದೆ ಸಾಗಬೇಕು. ಯಾಕೆಂದರೆ ಹೆಣ್ಣಿನ ಬಾಳಿನಲ್ಲಿ ಶೀಲಕ್ಕೆ ಎಂತ ಸೆಂಟದಿದೆ ಎಂದು ಪ್ರತಿಯೊಬ್ಬ ಮಹಿಳೆಯರು ತಿಳಿದುಕೊಳ್ಳಬೇಕು. ಮಾಂಗಲ್ಯವೆಂಬುದು ದೇಹವಾದರೆ ಶೀಲವೆಂಬುದು ಜೀವ ಇದ್ದಂತೆ. ಈ ಜೀವವೇ ಹೋದ ಮೇಲೆ ಈ ದೇಹಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಅದಕ್ಕಾಗಿ ಕ್ಷಣಿಕ ಸುಖದಾಸೆಗೆ ಬಲಿ ಬಿದ್ದು ಪವಿತ್ರ ಶೀಲ ಕಳೆದುಕೊಂಡರೆ ಮುಂದೆ ಎಂತ ಕಷ್ಟ ನಷ್ಟ ಅನುಭವಿಸಬೇಕಾಗುತ್ತದೆ ಎಂದು ಪ್ರತಿಯೊಬ್ಬ ಮಹಿಳೆಯರು ತಿಳಿದುಕೊಂಡು ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಎಚ್ಚರದಿಂದ ಹೆಜ್ಜೆ ಹಾಕಬೇಕಮ್ಮ, ಎಚ್ಚರದಿಂದ ಹೆಜ್ಜೆ ಹಾಕಬೇಕು. ಕಾರ್ತಿಕ್ ಪ್ಲೀಸ್. ಸುಚಿತ್ರ, ನನ್ನದೊಂದು ಮಾತು ಹೇಳ್ತೇನೆ, ತಪ್ಪು ಭಾವಿಸಬೇಡ. ಕಾರ್ತಿಕ್, ಎಂತ ಮಾತನಾಡ್ತೀರಿ ನೀವು? ನೋಡಿ, ದಯವಿಟ್ಟು ಇನ್ನೊಂದು ಸರಿ ಆ ಮಾತನಾಡ್ಬೇಡಿ. ಅದೇನಂತ ಹೇಳಿ. ಸುಚಿತ್ರ, ಹಿಂದೊಮ್ಮೆ ನೀನು ನನ್ನನ್ನು ಮದುವೆಯಾಗಬೇಕೆಂಬ ಆಸೆ ಹೊತ್ತಿರುವೆ. ನೀನಾಗೆ ತಪ್ಪು ಮಾಡಿಬಿಟ್ಟೆ. ಆ ದ್ರೋಹಿ ಧನರಾಜನ ಬಲಾತ್ಕಾರಗಾಗಿ ನೀನು ಶೀಲ ಕಳೆದುಕೊಂಡೆ ಬಿಟ್ಟೆ. ಈ ನಿನ್ನ ಗರ್ಭದಲ್ಲಿರುವ ಮಗುವಿಗೆ ತಂದೆ ಸ್ಥಾನ ನೀಡಲು ನಾನು ಸಿದ್ಧ. ಕಾರ್ತಿಕ್, ಏನ್ ಹೇಳ್ತಾ ಇದ್ದೀರಿ ನೀವು? ಅಲ್ಲ, ಬಾಡಿ ಹೋದ ಹೂವು ನಾನು. ಈ ಹೂವು ಮತ್ತೆ ಅರಳಲು ಸಾಧ್ಯವಿಲ್ಲ. ಬೇಡಿ ಕಾರ್ತಿಕ್, ಈ ನಿಮ್ಮ ನಿರ್ಧಾರವನ್ನ ಬದಲಿಸಿಕೊಳ್ಳಿ. ಪತಿ ಪತ್ನಿಯರ ಸಂಬಂಧ ದೈಹಿಕ ಸಂಬಂಧ ಕಟ್ಟೆ ಸೀಮಿತವಲ್ಲ. ಆಸೆ ಎನ್ನುವುದು ಸ್ನೇಹ ಸಂಬಂಧ ಬಿಟ್ಟರೆ ನನ್ನ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿಯಮ್ಮ. ನೋಡಿ ಕಾರ್ತಿಕ್, ಈ ನಿಮ್ಮ ಮಾತಿಗೆ ನಾನು ಒಪ್ಪಿಕೊಂಡಿದ್ದೀನಿ. ಆದ್ರೆ
ನೀವು ನನ್ನ ಮಾತಿಗೆ ವಚನ ಕೊಡಬೇಕು. ಆಗಲಿ ಅಮ್ಮ, ಆಗಲಿ. ಅದ್ಯಾವ ನಿನ್ನ ಮಾತು? ನೋಡಿ ಕಾರ್ತಿಕ್, ನಾನು ಜೈಲಿನಿಂದ ಬಿಡುಗಡೆಯಾಗಿ ಬರುವವರೆಗೂ ಈ ನಿಮ್ಮ ನಿರ್ಧಾರವನ್ನ ಯಾವ ಕಾಲಕ್ಕೂ ಬದಲಿಸಬಾರದು. ಇಲ್ಲಮ್ಮ, ಈ ನಿರ್ಧಾರ ನಾನು ಯಾವತ್ತೂ ನಿರ್ಧರಿಸಲ್ಲ. ಹೌದು ಕಾರ್ತಿಕಣ್ಣ, ನಿಧಾನದಿಂದಲೇ ಮುಂದಿನ ಹೆಜ್ಜೆ ಇಡೋದು ಒಳ್ಳೆಯದು. ಈ ದುಷ್ಟ ಧನರಾಜನಿಂದ ಬಾಡಿ ಹೋದ ಈ ಸುಚಿತ್ರ ಬಾಳು ಇವತ್ತು ನಿನ್ನಿಂದ ಮತ್ತೆ ಚಿಗುರುವಂತೆ ಆಯಿತು. ದುಷ್ಟನ ದಮನ ಮಾಡಿ ಅಪರಾಧಿಯಾಗಿರುವ ಸುಚಿತ್ರ ಆದಷ್ಟು ಬೇಗ ಈ ಅಪರಾಧದಿಂದ ಮುಕ್ತಿಯಾಗಿ ನಮ್ಮ ಮನೆಯಿಂದ ಬೆಳಗಲಿ ಅಂತ ಆ ತಂದೆ ಮಲ್ಲಿಕಾರ್ಜುನ ಹತ್ರ ನಾವೆಲ್ಲರೂ ಪ್ರಾರ್ಥಿಸೋಣವಂತೆ. ಜಯ ಜಯ ಗುರು ಜಯ